ಅಂತೆ ಜಡ ಇಲ್ಲವ. ಅವ ಚೇತನ ಸ್ವರೂಪ ಪರಮಾತ್ಮ ಇದ್ದಾನೆ. ಇಷ್ಟೇ ಅಲ್ಲ, ಮಾಯಾ ಉಪಾಧಿ ಆದ್ದರಿಂದ ಮಾಯಾ ವಿಶುದ್ಧ ಸತ್ವಗುಣ ಸಹಿತವಾದ ಮಾಯ. ಆ ಮಾಯಾ ಅನ್ನೋದು ಸಂಪೂರ್ಣ ವಿಶುದ್ಧ ಸತ್ವಗುಣದಿಂದ ಕೂಡಿದೆ. ದಿನ ಹೇಳೋ ಶಾಸ್ತ್ರನೇ ಬೇರೆ, ಇವತ್ತು ಹೇಳೋ ಶಾಸ್ತ್ರದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಅಡಚಣೆಗಳು ಬರುವ ಸಾಧ್ಯತೆ ಇದೆ. ಯಾಕ? ನೆಗಡಿ ಕೆಮ್ಮ ಬಂದ್ಬಿಟ್ಟೆ, 1-2 ದಿನ ಬಂದ್ ಮಾಡಿದ್ರು. ಬಂದ್ ಮಾಡುತ್ತೆ ಅದು ಶರೀರ ಧರ್ಮ ಐತಿ, ಅದಿರ್ಲಿ ಅಷ್ಟೇ. ಆದ್ರ ನೀವೇನು ಏನಪ್ಪಾ ಇವರು ಕೆಮ್ಮ ಅವ್ರು ಮಾಡ್ತಾರೆ, ಆಕಳ ನಡಿ ಹಾಕ್ತದ. ಮತ್ತೇನು ಆ ಕಡೆ ಏಲಿನ ಕಡೆನೂ ಹೋಗ್ಬಾರ್ದ, ಅದನ್ನ ನೋಡ್ದೆ. ಹಾಡಿನ ಕಡೆ ನೋಡಿ ಎಮ್ಮೆ ತಂಡಿ ಹಾಕೋದು ಇದು ಮಾಡೋದು ಏನಾದ್ರು ಮಾಡ್ತಾರೆ. ಅದರ ಕಡೆ ನಿಮ್ಗೆ ಅದು ಹಾಲು ಬೇಕಾಗಿದೆ. ಆ ಜ್ಞಾನದ ಕಡೆಗೇನೆಲ್ಲ ಕೇಳ್ರಿ, ಶರೀರ ಧರ್ಮ ಅದು ನಡೀತಿರ್ತದೆ. ಆದ್ರಿಂದ ಅದನ್ನ ಬಿಟ್ಟು ಕೊಡೋದು, ನಾನು ಹೇಳ್ತಕ್ಕಂತ ಜ್ಞಾನವನ್ನ ಗ್ರಹಣ ಮಾಡೋದು. ಆದ್ದರಿಂದ ಆ ಈಶ್ವರನಿಗೆ ಉಪಾಧಿಯಾದ ಮಾಯಾ ವಿಶುದ್ಧ ಸತ್ವಗುಣದಿಂದ ಕೂಡಿದೆ. ಆದ್ದರಿಂದ ಆ ಆತ್ಮನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞ ಅಂದ್ರೇನು? ಸರ್ವಂ ಜ್ಞಾನಾತೀತಿ ಸರ್ವಜ್ಞ, ಎಲ್ಲವನ್ನ ಬಲ್ಲ. ಎಲ್ಲ ಅಂದ್ರೆ ಈ ಹುಬ್ಬಳ್ಳಿಯಲ್ಲಿ ಏನ್ ನಡೆದ, ಬೆಂಗಳೂರಾಗ ಏನ್ ನಡೆದ, ಅಮೇರಿಕಾ, ಲಂಡನ್, ಜರ್ಮನ್, ಜಪಾನ್, ಇಡೀ ಬ್ರಹ್ಮಾಂಡದಲ್ಲಿ ಏನೇನು ನಡೆದಿದೆ ಎಲ್ಲ ಸರ್ವಂ ಜಾನಾತಿ ಇತಿ ಸರ್ವಜ್ಞ, ಎಲ್ಲವನ್ನು ಬಲ್ಲ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಬಲ್ಲ. ದೊಡ್ಡ ಪ್ರಾಣಿಗಳೇನು ಆನೆ ಮೊದಲಾದವುಗಳು ಬಗ್ಗೆ ಅತಿ ಸೂಕ್ಷ್ಮ. ಇವಾಗ ಟಿಬಿ ಆಗಿರ್ತದಿಲ್ಲ, ಟಿಬಿ ರೋಗ. ಆ ಟಿಬಿ ರೋಗ ಅದರಲ್ಲಿ ಅವನು ಆ ರೋಗ ಕೆಮ್ಮಿಸ್ತದ, ಜ್ವರ ಬರೋದು, ಕೆಮ್ಮಾಗು, ಆ ಟಿಬಿ ರೋಗ ಆಗಿ ಕೆಮ್ಮದ. ಆ ಕೆಮ್ಮಿನ ಹೊರಗೆ ರೋಗ ಜಂತುಗಳು ಕೂಡ ಬರ್ತಾವ, ಇರ್ತಾವ. ಅವು ಕಾಣ್ತಾವ, ಅವು ಕಾಣಂಗಿಲ್ಲ, ನಿಮಗೂ ಕಾಣಂಗಿಲ್ಲ. ಅಷ್ಟು ಸೂಕ್ಷ್ಮ ಇರ್ತಾವು ಟಿಬಿ ರೋಗ ಜಂತುಗಳು. ಮತ್ತ ಅದರಾಗೂ ಎಲ್ಲ ಐತಿ, ಅದರೊಳಗ ಕಣ್ಣುಗಳದಾವು, ಕಣ್ಣ ಮೂಗ ಎಲ್ಲ. ಅದರಾಗೂ ಪರಮಾತ್ಮನಿದ್ದಾನೆ. ಹೆಂಗ? ಅದನ್ನು ಕೂಡ ಅದರ ಆಗುವವನ್ನೆಲ್ಲ ಪರಮಾತ್ಮ ನೋಡುತ್ತಾನೆ. ಅದರ ಸರ್ವಂ ಜಾನಾತಿ ಅಂದ್ರೆ ಎಲ್ಲ. ಮತ್ತೇನ್ ಬೇಕು ಜಗತ್ತಿಗೆ? ನೀವೆಲ್ಲ ಬದುಕ್ಬೇಕಾದ್ರೆ, ನೀವು ಬದುಕ್ಬೇಕಾದ್ರೆ ನಿಮ್ಮನ್ನು ಹುಟ್ಟಿಸಿದವ ಪರಮಾತ್ಮ. ನೀವನ್ ಬಂದು ನಮ್ಮ ಅವ್ವ ಅಪ್ಪ ಹುಟ್ಟಿಸ್ಯಾರ, ಮಂದಮತಿಗಳವರು.
ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹುಟ್ಟಿಸ್ಬೇಕಾದ್ರೆ ಲೋಕದಲ್ಲಿ ಕೆಲವರಿಗೆ ಮಕ್ಕಳೇ ಇಲ್ಲ. ಮತ್ತೆ ಗಂಡ ಹೆಂಡತಿ ಕೊಡ್ತಾರೆ ಇಲ್ಲ ಕೊಡ್ತಾರೆ. ಮಕ್ಕಳು ಹುಟ್ಟಿರ್ತಾರೆ ರಗಡ ಪ್ರಯತ್ನ ಮಾಡ್ತಾರೆ. ಮತ್ ನಿನ್ ಕೈ ಮಕ್ಕಳ ಹುಡ್ಸೋದ್ ನೀನಾಗಿದ್ರೆ ಹುಟ್ಟಿಸ್ಬೇಕು ಹುಡುತ್ತಾನೆ. ದೇವ್ರ ಕಡೆ ಕರಿವ ಅರ್ಥಾತ್ ಮಕ್ಕಳನ್ನ ಹಡಿಯೋದು ತಂದೆ ತಾಯಿ ಅಲ್ಲ. ಜಗತ್ತಿನಲ್ಲಿ ಹುಟ್ಟಬೇಕಾದರೆ ಈಗೇನ್ ಯಾರು ತಡೆದ ಸರ್ವಜ್ಞ ಈಶ್ವರ ಅವನೇ ಕಾರಣ. ಉತ್ಪತ್ತಿ ಅವನೇ ಕಾರಣ. ಅವನು ರಕ್ಷಣೆ ಮಾಡ್ಬೇಕಾದ್ರೆ ನೀ ಹೇಳ್ತೀನಿ ನನ್ ಮಕ್ಕಳನ್ನ ಜೋಪಾನ ಮಾಡ್ತೀನಿ. ಏನ್ ಮಾಡ್ತೀನಿ ನೀ ಈಗ ನಂಬಿಕೆಯನ್ನು ತಿರ್ಸೋದು ಮಾಡ್ತೇವೆ. ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಬೆಳೀತದ ಶರೀರ. ಹೆಚ್ಚು ಮಾತಾಡಿದ್ರೆ ಬಾಯಿಂದ ರಕ್ತ ಬರುತ್ತದೆ. ಅದಕ್ಕೆ ಅವರು ಗಾಡಿ ಸ್ಲೋ ಇರ್ಲಿ ಅದ್ರ ಧರ್ಮ. ಅದಕ್ಕೆ ಅಂತೂ 9 ತಿಂಗಳ ತನಕ ಕೂಸು ತಾಯಿ ಗರ್ಭದಲ್ಲಿರುತ್ತದೆ. 9 ತಿಂಗಳು ಬೆಳೀತದೆ. ಇಲ್ಲ ಅದರೊಂದು ಇಷ್ಟೇ ಒಂದು ಶೇಂಗಾ ಕಾಳಿನ ಇದ್ದದ್ದು ಅದು 4-5 ಕಿಲೋ ಆಗ್ತೈತಿ. ತಾಯಿ ಹೊಟ್ಟೆ ಅಂತ ಹೊರಗೆ ಅಷ್ಟು ಬೆಳೀತದ. ಅದು ಬೆಳೀತದಿಲ್ಲ ಅದೇನೇನು ಇರಂಗಿಲ್ಲ. ಅದಕ್ಕೆ ಒಂದು ತಲೆ ಆಯ್ತು, ಭುಜಗಳಾದು, ಹೊಟ್ಟೆ ಆಯ್ತು, ಕೈ ಆದು, ಕಾಲಾದು, ಕಣ್ಣ, ಮೂಗ ಎಲ್ಲ ಇಟ್ಟಾಗಬೇಕಾದ್ರೆ 7 ತಿಂಗಳ ಟೈಮ್ ತಗೊಂಡು 7 ತಿಂಗಳ ಟೈಮ್ ತಗೊಂಡು 7ನೇ ತಿಂಗಳು ತುಂಬ ತಂದ ಕೂಡಲೇ ಈ ಸೂಕ್ಷ್ಮ ಶರೀರ ಬಂದವರಲ್ಲಿ ಸೇವೆ ಆವಾಗ ಅದರಲ್ಲಿ ಪ್ರಾಣವಾಯು ಸಂಚಾರ ಅವೆಲ್ಲ ರೆಡಿಯಾಗ 7ನೇ ತಿಂಗಳಿಗೆ ಅವೆಲ್ಲ ತಲೆ ಕೂದಲು ಬಂದಿರ್ತಾವು. ಎಲ್ಲ ಕೈಯ ಕಾಲ ಬೆಲ್ಲ ಎಲ್ಲ ಆಮೇಲೆ 2 ತಿಂಗಳು 9 ತಿಂಗಳಾದ ಮೇಲೆ ಕೂಸು ತಾಯಿ ಹೊರಗೆ ಹೊಟ್ಟೆ ಹೊರಗೆ ಬರ್ತದೆ. ಆ 9 ತಿಂಗಳ ಹೊಟ್ಟೆಯಲ್ಲಿ ಕೂಸು ಬೆಳಿಬೇಕಾದ್ರೆ ಆಡ್ಬೇಕಾದ್ರೆ ಬೆಳಿಬೇಕಾದ್ರೆ ಆಗ್ಬೇಕಾದ್ರೆ ಈಗ ಹೊರದಾಗಿರೋದು ಯಾವುದೇ ಬೆಳಿಬೇಕಾದ್ರೆ ಆಹಾರ ನೀರ್ ಬೇಕು. ಹಂಗ ಪ್ರತಿಯೊಂದಕ್ಕೂ ಆಹಾರ ಬೇಕು ಅಂದ್ರೆ ಬೆಳಿತೈತಿ. ಆ ಕೂಸು ಹೊಟ್ಟೆಯೊಳಗಿದ್ದಾಗ ಏನ ತಂದೆ ಉಳಿಸಿದರೋ ಏನ ಆ ಕೂಸಿನ ತಾಯಿ ಉಳಿಸಿದರೋ ಏನ್ ಉಣಿಸಲಾಕ ಬರ್ತೈತಿ. ಅದು ಯಾರಿಗೆ ಬರುವುದಿಲ್ಲ, ಅದು ಆಗೋದಿಲ್ಲ. ಆ ಪರಮಾತ್ಮ ಎಂದನಲ್ಲ ಅವ ಸರ್ವಜ್ಞರ, ಸರ್ವರನ್ನ ರಕ್ಷಣೆ ಮಾಡ್ತಾನ. ಆ ಟೈಮ್ ಅವನೇ ಅದಕ್ಕೆ ಆಯುಷ್ ಕೊಟ್ಟಿರ್ತಾನ. ಆಯುಷ್ ಮುಗಿತಂದ್ರ ಮತ್ತೆ ಚೇಂಜ್ ಮಾಡ್ತಾನ. ನಿನ್ನಿಲ್ಲ ಆರು ಹೋಗ್ಬೇಕಂತ. ಆದ್ದರಿಂದ 9 ತಿಂಗಳ ತನಕ ಕೂಸು ಬೆಳೀತದೆ. ಆವಾಗ ಯಾರು ಉಣಿಸಿದಾರ ಅದಕ್ಕ ಯಾರು ಉಣಿಸಲಾಗ್ತದೆ. ಆಹಾರ ಯಾರು ಪರಮಾತ್ಮ. ಆ ಕೂಸಿನ
ಆಹಾರ ಕೊಟ್ಟು ಅವ ಆ ಕೂಸಿನ 9 ತಿಂಗಳ ತನ ಬೆಳೆಸ್ತಾನೆ. ಹೆಂಗ್ ಉಣಿಸ್ತಾನ ಅಂತ ಕೇಳಿದ್ರೆ ಅವ ಒಂದು ಸರ್ವಜ್ಞ, ಅವಾಗೆಲ್ಲ ಗೊತ್ತಾಗ್ಬಿಡ್ತು ಅಂತೇಳಿ ಅವ ಆ ಕೂಸಿನ ನೀವು ಪುರುಷರು ನೋಡಿದ್ರಿ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಅಂತ ಪಕ್ಕ ಬರ್ತಾವ. ಈಗ ನಿಮಗ್ ಗೊತ್ತಿದ್ದಂದ್ರ ನಿಮ್ಮ ಹೊಟ್ಟಿ ತೆಳಗ ಕೈ ಎತ್ಕೋರಿ, ಕೈ ಹಚ್ಚಿ ನೋಡ್ರಿ, ಒಂದು ಹಿಂಗ ತೂತಿನ ತೆಗೆದೆ ಹೊಂಕಳ ಅಂತೇಳಿ ನಾವು ಹೊಕ್ಕಳ ಹೊಂಕಳ ಐತೆ ಇಲ್ಲ, ಎಲ್ಲರಿಗೆ ಇಲ್ಲಬೇಕಲ್ಲ. ಅದೇನು ಅದೇನಂದ್ರೆ ಹೊಕ್ಕಳ ವಿಚಾರ ಅದು ಯಾಕೈತಿ, ಅದ್ ಯಾಕೈತಿ ಅಂತಂದ್ರ ಪರಮಾತ್ಮ ಆ ಮಗುವಿಗೆ ಉಳಿಸಲಿಕ್ಕೆ ಅದ ಕೆಳಗಿನ ಬಾಯಿ ಅದ. ನೀವು ಉಣೋ ಬಾಯಿ ಮ್ಯಾಲೆ ಐತಿ. ಅವ ಪರಮಾತ್ಮ ಉಣಿಸೋ ಬಾಗಲಿ ಹೊಟ್ಟಿಗೆ ಡೈರೆಕ್ಟ್ ಅಲ್ಲಿ ದೂರ ಆಕೈತೆ ಅಲ್ಲಿ ಮಕ್ಕಳದ ಒಂದಿಷ್ಟೊತ್ತು ಒಂದು ಫೂಟ ಪೈಪ್ ಇರ್ತದೆ. ಆ ಪೈಪ್ ಏನ್ ಆ ಪೈಪಿನ ಬಲಕಿನ ಸೈಡ್ ಇದ್ರೆ ಅಲ್ಲಿ ಕೈ ಇಟ್ಟರೆ ಬಲಕ ಇದ್ರೆ ಆರು ಒಂದು ಊಟ ಇರ್ತೈತೆ. ಆ ತಾಯಿ ಊಟ ಮಾಡ್ತಾಳಲ್ಲ, ತಾಯಿ ಉಣ್ತಾಳೆ ಎಂದು ತಾಯಿ ಉಣುವಾಗ ಅದು ಹೊಟ್ಟ್ಯಾಗ ಹೋಗ್ಕದಾಕಿ ತಿಂತದ್ದು. ಅದು ಸ್ಥೂಲ ಸೂಕ್ಷ್ಮ ಕಾರಣ ಸಾಮವೇದದ ಛಾಂದೋಪನಿಷತ್ತಿನಿಂದ ಬರುತ್ತದೆ. ಏನ ನಾವು ಊಟ ಮಾಡಿದ ಅನ್ನ ಅದು ನಮ್ಮ ಶರೀರಕ್ಕೆ ಯಾವ ರೀತಿ ಉಪಯೋಗ ಆಕೈತಿ ಅನ್ನೋದನ್ನ ಸಾಮವೇದದ ಛಾಂದೋಪನಿಷತ್ತಿನಲ್ಲಿ ಹೇಳಿದೆ. ಅನ್ನಮಶಿತಂ ತ್ರೇಧಾ ವಿಧೀಯಂತೆ ತಸ್ಯ ಸ್ತವಿಷ್ಟೋ ಧಾತು ತದ್ ಪುರುಷಂ ಭವತಿ ಯೋ ಮಧ್ಯಮಸ್ತನ್ ಮಾಂಸಂ ಯೋ ಕನಿಷ್ಠಸ್ತನ್ ಮನಃ. ಇದು ಕಂಪ್ಯೂಟರ್ ಐತೆ, ಅದರಾಗೆಲ್ಲ ಹೇಳಿದವು. ಈ ರೀತಿ ಸಾಮವೇದದಲ್ಲಿ ಹೇಳಿದ್ವಿ. ಅನ್ನಮಸಿದಂ ತ್ರೇಧಾವಿಲಿ ಅಂತೆ ಅದನ್ನ 3 ಭಾಗ ಮಾಡ್ಬೇಕು. ಅಗ್ನಿ ವಚನ ಮಾಡಿ ಈಗ ಅಡಿಗೆ ಮಾಡೇ ತಿಂದೇರಿ ಅದನ್ನ ಅವ್ರು ಮತ್ತೊಮ್ಮೆ ವಚನ ಮಾಡ್ತಾರೆ. ವಚನ ಮಾಡಿ ಅದನ್ನ ಹಿಂಡಿ ರಸ ತೆಗಿಲೈತಿ. ಅದು 3 ಭಾಗ ಮಾಡ್ಬೇಕಾದ್ರಾಗ ಸ್ಥೂಲ ಸೂಕ್ಷ್ಮ ಕಾರಣ 3 ಭಾಗ ಮಾಡ. ಅಪಾರ ವಿಡಿಯೋ ಬಂದ್ ಮಾಡ್ಕೋರಿ ಅಪಾರ. ಸ್ಥವಿಷ್ಟೋ ಧಾತು ಪರೀಕ್ಷೆ ಸ್ಥೂಲ ಭಾಗ ಕಬ್ಬಿನ ಹಾಲು ನೋಡಿ, ಕಬ್ಬಿನ ಹಾಲು ಹಾಕಿ ಇದು ಮಾಡ್ತಂದ್ರ ಅವಾಗ ಅದು ರಸ ಬೀಳ್ತದೆ. ರಸ ಬಿಟ್ಟು ಅಂದ್ಕೊಂಡೇನ ಅದು ಸ್ಥೂಲ ಭಾಗ ಹೌದಿಲ್ಲ. ಆ ರೀತಿ ಆ ಕಂಪೈಲ್ ಕಡೆ ಅದು ಸ್ಥೂಲ ಭಾಗ. ಅದರ ರಸ ಹಾಕೊಂಡು ಹೋಗ್ಬಿಡ್ತಾರೆ. ಇನ್ನ ಆ ರಸ ಐತಲ್ಲ, ರಸ
ಆ ರಸದಲ್ಲಿ ಮತ್ತು ಯೋ ಮಧ್ಯಮ ಮಾಂಸ ಮಧ್ಯ ಭಾಗ ಐತೆಲ್ಲ ಆ ಆ ಊಟದ ಅನ್ನದ್ದು ಅದು ಸ್ಥೂಲ ಭಾಗ ಬಯಲು ಕಡೆ ಆಯ್ತು, ಮಧ್ಯ ಭಾಗ ಮಾಂಸ. ಅದ ಹೆಂಗ ಹಾಗದವು ಹೌದಿಲ್ಲ. ಹಾಗಾದ ಸ್ಥೂಲ ಭಾಗ ಅದರ ಮಧ್ಯ ಭಾಗ ಬೆಣ್ಣೆ ಆಕೈತಿ, ಸೂಕ್ಷ್ಮ ಭಾಗ ತುಪ್ಪ ಆಕೈತಿ. ಇದು ಗೊತ್ತೈತಲ್ಲ. ಹಂಗ ನೀವು ಉಂಡದ ಅನ್ನದ ಸಾರ ಅದು ಸ್ಥೂಲ ಭಾಗ ಆಗಿ ಬಯಲು ಕಡೆ ಹೋಗ್ತೈತಿ, ಮಧ್ಯ ಭಾಗದದ್ದು ಶರೀರದಲ್ಲಿ ಮಾಂಸ ಆಕೈತಿ. ಯೋ ಅನಿಷ್ಟ ತನ್ಮನಃ ಆ ಅನ್ನದ ನೀವು ಉಂಡಿದ ಅನ್ನದ ಸೂಕ್ಷ್ಮ ಭಾಗ ಮನಸ್ಸಾಗುತ್ತದೆ ಅಂತ ಸಾಮವೇದ ಛಾಂದೋಪನಿಷತ್ತು. ನೀರು ಕುಡಿತೀನಿಲ್ಲ, ಅದನ್ನು ಮೂರು ಭಾಗ ಮಾಡಬೇಕು. ಅದರ ಸ್ಥೂಲ ಭಾಗ ಮೂತ್ರ ಕರ್ಮಣಿ ಆಕತಿ, ಮಧ್ಯ ಭಾಗ ರಕ್ತ ಆಕತಿ, ಸೂಕ್ಷ್ಮ ಭಾಗ ಪ್ರಾಣ ಉಸಿರಾಡ್ತೀರಿಲ್ಲ, ಆ ಉಸಿರಾಡ ಅಲ್ಲೇ ತಯಾರಾಗತ್ತೆ. ಪ್ರಾಣ ಅಲ್ಲೇ ಒಳಗೆ ಪಂಚ ಪ್ರಾಣಿಗಳು ಇರ್ತಾವ ಒಳಗೆ, ಬರೇ ಹೊರಗ್ ಗಾಳಿ ಇರ್ತೈತೆ ತಿಳ್ಕೊಂಡಿದ್ದು ನಗೋತೈತಿ. ಅವು ಒಂದೊಂದು ಕೆಲಸ ಮಾಡ್ತಾವ. ಆದ್ದರಿಂದ ಆ ಕುಡಿದಂತ ನೀರು ಅದು ಕಾಲ್ಮಡಿಯಾಗಿ ಹೊರ ಹೋಗತಿ, ಅದು ಮಧ್ಯ ಭಾಗ ಪ್ರಾಣ ಕತೆ. ಆ ಪ್ರಾಣ ಇದ್ದಂಗೆ ನೀವದಿರಿ. ನೀವು ಉಪವಾಸ ಇರ್ಬಹುದು, ತಿಂಗಳಾನ್ಗಟ್ಲೆ ಉಪವಾಸ ಇರ್ಬಹುದು, ಆದ್ರೆ ನೀರು ಕುಡಿಲಾರ್ದ ಒಂದು 15 ದಿನನೂ ಇಲ್ಲ ಬರ. ಯಾಕಂದ್ರೆ ಪ್ರಾಣ ಹೋಗ್ಬಿಡ. ಆದ್ದರಿಂದ ತ್ರಿವಿಧಂಭವತಿ ಅಂದ್ರೆ ಏನಾಯ್ತು, ಆ ಉಂಡನ್ನದ್ದು 3 ಪ್ರಕಾರವಾಗಿ ಕಡೆಗೆ ಮನಸ್ಸಾಯ್ತು. ನೀರು ಕುಡಿದದ್ರದ್ದು ಅಲ್ಲಿ ಕಾರ್ಮಡಿ ರಕ್ತ ಪ್ರಾಣ. ಇನ್ನೊಂದು ಭಾಗ ಸೂಕ್ಷ್ಮನೇ ಅಂತದ. ಸೂಕ್ಷ್ಮ ಅಂದ್ರ ನೀವು ಎಣ್ಣೆ ಕಾಳು ತಿಂತೀರಿ, ಶೇಂಗಾ, ಎಳ್ಳು, ಕೊಬ್ಬರಿ ತಿಂತೀರಿಲ್ಲ, ಅಂತ ಕೊಬ್ಬು ಪದಾರ್ಥಗಳನ್ನ ತಿನ್ನೋದ್ರಿಂದ ತದಸ್ತಿ ಭವತಿ, ಈ ಶರೀರದಲ್ಲಿ ಫೌಂಡೇಶನ್ ಕಾಲಂ ಎಲು ತಯಾರಾಗ್ತದೆ. ಎಲು ಆದ್ರೆ ಸ್ಥೂಲ ಭಾಗದಿಂದ ಎಲು ತಯಾರಾಗ್ತದೆ. ಶೇಂಗಾ, ಕೊಬ್ಬರಿ, ಮತ್ತೆಂದು ಖಾಲಿ ಬಾದಾಮ್, ಪಿಸ್ತಾ ಇಂಥವಂತೆಂದು ಶೇಂಗಾ. ಯೋ ಮಧ್ಯಮಸ್ಥ ಮಜ್ಜ, ಆ ಎಲು ಆಯ್ತು, ಎಲುವಿನೊಳಗ ರಸ ಇರ್ತೈತಿ. ಮತ್ತ ಅಂತೇಳಿನ ಅದು ಈ ಶರೀರವನ್ನು ಹಿಡ್ಕೊಂಡು ನಿಂತಿರ್ತದ. ಅದು ಮಜ್ಜ ಅಂತಾರೆ ಶಾಸ್ತ್ರದಲ್ಲಿ. ಅಲ್ಲಿಂದ 3ನೇ ಭಾಗ ಆ ತುಪ್ಪ, ಶೇಂಗಾಕಾಳ, ಕೊಬ್ಬರಿ, ಇವು ಬಾದಾಮ್, ಪಿಸ್ತಾ ಏನ್ ತಿಂತೀಯಲ್ಲ, ಅವು ಸೂಕ್ಷ್ಮ ಭಾಗ ಸ್ವಲ್ಪ ಮಾಡಿದ ರೀತಿ ಆಗ್ತದೆ. ನೀ ಮಾತಾಡ್ತಿಯಲ್ಲ ಹಾಗು ಈ ರೀತಿ ಉಂಡನ್ನ 3 ಪ್ರಕಾರ ಸಾಮವೇದ ಛಾಂದೋಪನಿಷತ್ತಲ್ಲಿ
ನಾ ಇಲ್ಲಿ ಏನ್ ಹೇಳಾವಿದ್ನಿ ಅಂದ್ರ ಈ ಉಂಡ ಭಾಗ ಅಂದ್ರೆ ಉಣ್ತಾವ್ರ ಯಾರ ಹೊಟ್ಟೆಗಿದ್ದ 9 ತಿಂಗಳು ಕೃಷಿಗೆ ಅದು ಪರಮಾತ್ಮ ಒಂದು ಫೂಟ್ ಲೈನ್ ಐತಿ. ನೀವು ಪೈಪ್ ಲೈನ್ ಮಾಡ್ತಿರ್ಲ ಹಂಗ ಅವ ಪೈಪ್ ಲೈನ್ ಮಾಡ್ಕೊಂಡ್ಬಿಟ್ಟ ನಿಲ್ಕೊಂಡು ಒಂದ್ ತೂಟ್ ಹೊಡ್ದು ಅದಕ್ಕ ಪೈಪ್ ಹಚ್ಚಾನ. ಆ ಪೈಪ್ ಏನ್ ಜೋಡಿಸ್ಯಾನ ಇವ್ ಬಾವಿಗೆ ಮತ್ತ ಈ ಮಡಿಗೆ ಪೈಪ್ ಲೈನ್ ಮಾಡಿರ್ತೇವೆ. ಹಂಗ ತಾಯಿ ಹೊಟ್ಟಿಗೆ ಕೂಸಿನ ಹೊಟ್ಟಿಗೆ ಪೈಪ್ ಲೈನ್ ಮಾಡಿ ತಾಯಿ ಅಂತೂ ತಿನ್ನತ್ತಾಳ, ಊಟ ಮಾಡ್ತಾ ಇದೆ. ಆ ಊಟ ಮಾಡಿದಾಗ ಜಠರಾಗ್ನಿ ಏನ್ ಮಾಡ್ತೈತಿ ಅದನ್ನ ಮತ್ತ ಕುದಿಸ್ತೈತಿ. ಕುದಿಸಿ ಅದನ್ನೆಲ್ಲ ಹಿಂಡಿ ರಸ ತೆಗಿತೈತಿ. ಆ ರಸ ತೆಗೆದ ಕಬ್ಬಿಂದು ಕಾಣ ರಸ ತೆಗಿತೈತಿ. ಹಂಗ ರಸ ತೆಗೆದು ಅದು ಆಕಿಗೆ 3 ವಾರ ಹಾಕೋತ ಹೋಗದ ಏನ ಅದು ಸ್ಥೂಲ ಭಾಗ ಬಯಲ್ ಕಡೆ ಹಾಕೋದು. ಅದ ಆ ರಸ ತೆಗೆದ ಆ ರಸವನ್ನ ಇನ್ನಾದ್ರು ಮುಂದ ರಕ್ತ ಮಾಂಸ ಆಗೋದು ಇದು ಎಲ್ಲ ಹಿಂಗೆಲ್ಲ ಐತೆ. ಆ ರಸವನ್ನ ಪರಮಾತ್ಮ ಆ ರಸವನ್ನ ತಾಯಿ ಹೊಟ್ಟಿಗೂ ಆ ಮಗುವಿನ ಹೊಟ್ಟಿಗೂ ಇದ್ದ ಪೈಪ್ ಲೈನ್ ಆ ಮಗುವಿಗೆ ಕೂಸನ್ನುತ್ತಾರೆ ಕನ್ನಡದಲ್ಲಿ. ಆ ಕೂಸಿನ ಮಕ್ಕಳಕ ತಾಯಿ ಹೊಟ್ಟಿಗೆ ಇದ್ದ ಪೈಪ್ ಲೈನ್ ಏನ್ ಸಪ್ಲೈ ಮಾಡ್ಯಾರ ಅದಕ್ಕೆ ಮಾಸ್ ಅನ್ನುತ್ತಾರೆ. ಅವ್ರ ಹೆಣ್ಮಕ್ಳು ಕೂಸ ಮಾಸ ಇದು ಕೆಲವರು ತಿಳಿದ ಕೆಲವರು ಆ ಮಾಸ್ ಏನ್ ಮಾಡ್ತಾರ ಮುಗಿಸ್ಕೊತಾರ. ಎದ್ರ ಕಟ್ ಮಾಡ್ತಾರ ಕೂಸಿನ ಮಕ್ಕಳಕ ಒಂದಿಟ್ಟು ಬಿಡ್ತಾರ, ಕಟ್ ಮಾಡ್ತಾರ. ಕಟ್ ಮಾಡಿ ಅದು ಹೋಗ್ಬಿಡ್ತಾರ. ಯಾಕೆ ಹೋದ್ರ ನೀನು ಹೊಟ್ಟೆ ಆಗಿರ್ತಾನ ಇದು ಬಾಯಿ ಕೂಸಿ ಹೊಟ್ಟೆ ಅಂತ ಇವತ್ತಿನ ಹೊರಗೆ ಬಂದ ಮೇಲೆ ಏನು ಹೊರಗಿನ ಚಾಲು ಆದ್ರೂ ಹೋಗ್ಬಿಡ್ತಾರ. ಇದಕ್ಕ ಮತ್ತ ಹೊಟ್ಟೆ ಒಳಗೆ ಗಂಟ್ ಹಾಕ್ತಾರ. ಆ ಪೈಪ್ ಲೈನ್ ಕಟ್ ಮಾಡಿ ಗಂಟ್ ಹಾಕಿ ಬಂದ್ ಮಾಡ್ಬಿಟ್ಟಾರ. ಅದು ಒಣಕೋತ್ ಉದುರಿ ಬೀಳ್ತತಿ. ಇರುತ್ತೆ ಹಗ್ಗ ಆಗಿಬಿಡ್ತೈತಿ ಹೊಟ್ಟೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೈ ಎತ್ಕೊಂಡು ನೋಡ್ಕೊಳ್ರಿ. ಈ ರೀತಿ ಅಲ್ಲಿ ನಡೀತದ. ಅದಕ್ಕ ಪರಮಾತ್ಮ ನೀವು ತಾಯಿ ಹೊಟ್ಟೆಯಾಗಿದ್ದ ಈ ರೀತಿ ಅವ ಉಳಿಸ್ಯ. ಆದ್ದರಿಂದ ಯಾವ್ದು ಉಂಡೈತಿ ಯಾವ್ದು ಉಂಡಿಲ್ಲ. 84 ಕೋಟಿ ಜೀವ ಜಂತುಗಳು ಬ್ರಹ್ಮಾಂಡದಲ್ಲಿ ಇರ್ತಲ್ಲ, ಅವೆಲ್ಲಕ್ಕೂ ತೋರ್ಗೋಯ್ತಾವ. ಅದಕ್ಕೆ ಸರ್ವಂ ಜಾನಾತಿ ಸರ್ವಜ್ಞ. ಆದ್ದರಿಂದ ಈ ರೀತಿ ಆ ಪರಮಾತ್ಮ ಇಲ್ಲಿ ಪ್ರಶ್ನೆ ಏನ್ ಕೇಳೋಣ, ಜಗತ್ತನ್ನು ಯಾರು ಹುಟ್ಟಿಸ್ಯಾರು ತಿಟ್ಟ ಕೇಳ. ಅದಕ್ಕೆ ಇಲ್ಲಿ ಹುಟ್ಟಿಸಿದ ಪರಮಾತ್ಮ. ಅದಕ್ಕ ತಾಯಿ ಹೊಟ್ಟೆಯಾಗಿದ್ದ ದುಡ್ಕೊಂಡು ಸಾಯೋ ತನಕ ಉಳಿಸಿದ ಪರಮಾತ್ಮ. ನಿಮ್ಮ ಸಲುವಾಗಿ 4 ತಿಂಗಳ ಮಳೆಗಾಲ, 4 ತಿಂಗಳ ಚಳಿಗಾಲ, 4 ತಿಂಗಳ ಬೇಸಿಗೆ ಕಾಲ ಮಾಡಿಟ್ಟ ಸೃಷ್ಟಿ. ನೀವು ತಿನ್ನಬೇಕಲ್ಲ ಗಾಳ, ಗೋಧಿ, ಅಕ್ಕಿ, ಇವೆಲ್ಲ. ಆದ್ದರಿಂದ ಅದಕ್ಕೆ ಮಾದನ ತಾಯಿ ಕೂಸು ತಾಯಿ ಹೊಟ್ಟೆಯಾಗಿದ್ದ ಉಳಿಸ. ಹೌದಾ? ಮತ್ತ ಈ ಜ್ವಾಳ ಗೋಧಿ ರೊಟ್ಟಿ ತಿನ್ಬೇಕಾದ್ರ ಹಲ್ಲು ಬೇಕ ಬೇಡ?
ಆ ಹುಟ್ಟಿದ ಖುಷಿಗೆ ಅಲ್ಲಿರ್ತಾವ ಬಾಯಾಗ ಬಟ್ಟಾಗ ನೋಡಿ ಬಚ್ಚ ಇರ್ತೈತಿ ಒಂದಿಟ್ಟು ಅಲ್ಲಿ ಆಡಕ್ಕೆ ಹಂಗೆನ್ನ ಅಂತೇಳಿ ಆ ಸಮಯದಲ್ಲಿ ಕೂಸು ಅದು ತಾಯಿ ಹೊಟ್ಟೆ ಹೊರಗೆ ಬಂದ್ಕೊಳ್ಳಿ ರೊಟ್ಟಿ ತಿನ್ನೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಅವ ಪರಮಾತ್ಮ ಅಡ್ವಾನ್ಸ್ ಬುಕಿಂಗ್ ಮಾಡ್ಯಾನ. ಏನ್ ಅಡ್ವಾನ್ಸ್ ಬುಕಿಂಗ್ ಮಾಡ್ಯಾನ? ಆ ಹಾಡು ತಾಯಿ ಇರ್ತಾಳಲ್ಲ, ಆ ತಾಯಿಯ ಎದೆಯಲ್ಲಿ ಮೊದಲು ಎಲೆಯಿಲ್ಲ ಆಕೆಗೆ ಹಾಲು ಕೊಡ್ತಾನೆ. ತಾಯಿ ಎದೆಯಲ್ಲಿ ಹಾಲು ಹುಟ್ಟಿದ ಕೂಡಲೇ ಕೂಸು ಏನ್ ತಿನ್ಬೇಕು? ಹಾಲು ಕುಡಿ. ಹಾಲು ಆ ಹಾಲು ಎಷ್ಟು ದಿನ ಹಾಲು ಕುಡಿಬೇಕು? ಎಷ್ಟು ದಿನ ಹಾಲು ಕುಡಿಬೇಕಂದ್ರ ಮುಂದ ಆ ಕೂಸು ಹಾಲು ಕುಡ್ಕೋತ್ ಏನ್ ಮಾಡ್ತಾ ಇರ್ತೀವಿ? ಸಣ್ಣ ಹಲ್ಲು ಕೂಸಿ ಬಾಯಾಗ ಸಣ್ಣ ಸಣ್ಣ ಅತಿ ಸಣ್ಣ ಆ ಹಾಲು ಬರ್ತಾವ. ಇದು ಹಲ್ಲು ಬರ್ತಾವ. ಹಲ್ಲು ಬರುವ ತನಕ ಹಾಲು ಕುಡಿ. ಹಲ್ಲು ಬಂದು ಅಂದ್ರ ಆ ಕೂಸಿ ಹಾಲು ಕಡಿಮೆ ಮಾಡ್ಲಕತ್ತ ನಾವ ಹಲ್ಲು ಇದರ ಅವಶ್ಯಕತೆ ಇಲ್ಲ. ಹಾಲು ಕಡಿಮೆ ಮಾಡ್ತಾನ ನಾವು. ಕಡಿಮೆ ಮಾಡಿದ್ರೆ ಕೂಸು ಹಾಲು ಕುಡಿತೈತಿ. ಮೊದಲು ಫುಲ್ ಬರ್ತಾವ ಕುಡಿತೈತಿ. ಈಗ ಅವ ಏನ್ ಮಾಡಿದ? ಕಮ್ಮಿ ಮಾಡಿದ ಕೂಡ ಇದಕ್ಕೆ ಹಾಲು ಕಮ್ಮಿ ಬೀಳಕತ್ತದ ಹಿಂಗ ಮನೆ ಆ ಸಣ್ಣ ಬಂದಿರ್ತಲ್ಲ ಅದ್ರ ಕಡಿತೈತಿ. ಕಳ್ಕೊಡಿ ಹಲ್ಲು ಬರ್ತಾವ. ಹಂಗ ಅಂದ್ರೆ ಏನ್ ನೀನು ಕೂಡ್ಸೋದ ಬೇನ್ ತಪ್ಪಲ ಹಚ್ಚಲಾಕತ್ತಾಳ. ಅದೆಲ್ಲ ಮರಿ ಬೇಡಕತ್ತಂದ್ರ ಬೇನ್ ತಪ್ಪಲ ಕೈ ಎದ್ದಾಳ ತಾನೇ ಬರ್ತಿತ್ತು. ಆವತ್ತೇನು ಎಂತೇನು ಹಲ್ಲು ಬಂದ ಮೇಲೆ ಈ ಹೊರಗಿಂದ ಎಲ್ಲಿ ಬರ್ಬೇಕಂದ್ರ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸಿ ತುಳಿಯುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಪುಣ್ಯ ಮನುಜರು ಏನೆಂಬೆ ರಾಮನಾಥ ಅಂತ. ಈ ರೀತಿ ಹೊರಲು ಬಂದ ಮೇಲೆ ಈ ಧಾನ್ಯವನ್ನು ತಿನ್ನು ಎಲ್ಲ ವ್ಯವಸ್ಥೆ ಮತ್ತೆ ಆಗಿದ್ದ ಹಲ್ಲು ಬರ್ಲಾರ್ದಾಗಿದ್ಯಾ ಹಿಂದೆಗಡೆ ಹಲ್ಲು ಬಂದ್ಮೇಲೆ ಹೊರಗಿದೆ. ಈ ರೀತಿ ನಾ ಏನ್ ಹೇಳಿಕತ್ತಿದ್ದೇನೆ ಅಂದ್ರೆ ಈ ದೇಹವನ್ನು ಹುಟ್ಟಿಸಿದ ಪರಮಾತ್ಮ, ಅದನ್ನು ಪಾಲನೆ ಮಾಡವ ಪರಮಾತ್ಮ. ಅದಕ್ಕ ತಾಯಿ ಹೊಟ್ಯಾಗ ಮೂಡಿದ ಮ್ಯಾಲೆ ಹುಟ್ಟಿದ ಕೂಸೊಳಗೆ ಐತಿ ಹೊಟ್ಟೆದಾಳ ಹೇಳ್ತಾನ ಅವ ಆಯು ಕರ್ಮಚ ವಿತ್ತಂ ವಿದ್ಯಾ ನಿಧನಂ ರೇವಚ ಪಂಚೈತಾನಿ ಗರ್ಭಸ್ಥೈವ ನಿರ್ಮಿತ ದೇಹಿನ. ಶಾಸ್ತ್ರ ಹೇಳ್ತದ ಅವಾಗ ತಾಯಿ ಹೊಟ್ಯಾಗ ಬಂತ ಅಂದ್ಕೊಳ್ಳೆ ಅದಕ್ಕೆ ಬುದ್ಧಿ ಕಟ್ಬಿಡ್ತಾನ. ಏನ್ ಬುದ್ಧಿ ಕಟ್ತಾನು? ಇದಕ್ಕೆ ಆಯುಷ್ಯ ಅಷ್ಟಿರ್ಬೇಕು, ಒಂದು ವರ್ಷದ ಕೂಸಾಗಿ ಸಾಯ್ಬೇಕು, ಹರೇದಮಾಗಿ ಸಾಯ್ಬೇಕು, ಮುದುಕಾಗಿ ಸಾಯ್ಬೇಕು, 100 ವರ್ಷ ಇರ್ಬೇಕು, ಹೆಚ್ಚಿಗೂ ಇರ್ಬೇಕು. ಆಯುಷ್ ಕರ್ಮಾನುಸಾರ ಆಯುಷ್ ಕೊಡ್ತಾನ. ಕರ್ಮಚಯ ಅಂದ್ರ ಈ ಲೋಕದಲ್ಲಿ ಹೋಗಿ ಇವ ಏನ್ ಜನರಿಂದ ನಮಸ್ಕಾರ ಮಾಡ್ಕೊಳವ ಆಗ್ಬೇಕು, ಏನು ಲೋಕದಿಂದ ಏನು ಒದಸುಗಳವ ಆಗ್ಬೇಕು.
ಇವಾಗ ನಮಸ್ಕಾರ ಮಾಡ ಅಂದ್ರೆ ಅವ್ರ ಕರ್ಮ ಕರ್ಮ ಇರ್ತದೆ. ಆಯು ಕರ್ಮತೆ ವಿತ್ತಮ್ ಅಂದ್ರೆ ರೊಕ್ಕ ರೂಪಾಯಿ ಇಟ್ಟಿರು ಮೋದಿ ಮಾಡಿ ಅದರ ಸಾಂಗತ್ಯನೋ ಲಕ್ಷಾದ ಇರ್ಬೇಕು, ಕೋಟ್ಯಾಧಿ ಇರ್ಬೇಕು, ಅಬ್ಜೋಪತಿ ಇರ್ಬೇಕು. ಅದನ್ನು ಬದುಕಿ ಕಟ್ಟ ವಿತ್ತಮ್ ವಿದ್ಯಾ ಅವನು ವಿದ್ಯಾ ಬುದ್ಧಿ ಎಷ್ಟಿರ್ಬೇಕು ಮೊದಲ ನಿಧನಂ ನಿಧನಂ ಅಂದ್ರ ಮರಣ ಆಗ್ಬೇಕು. ಎಲ್ಲಿ ಹುಬ್ಬಳ್ಳಿ ಬಂದಿ ಅಂದ್ರೆ ಇಲ್ಲೇ ಮುಗಿತೇನೆ ಕತ್ತೆ ಹೇಳ್ತಾರೋ ಆಗ್ಬೋದು. ನಾವು ತಿರುಗಿ ಹೋಗ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಎಲ್ಲಿ ಆಗ್ಬೇಕು, ಹೆಂಗ ಆಗ್ಬೇಕು, ಮೊದಲ ರೆಡಿ ಇಟ್ಟೋತನ ಏನ್ ಹೇಳಿದ್ರ ಆ ಮಾಯಾ ಉಪಾಧಿಯನ್ನು ಕೂಡಿದಂತ ಈಶ್ವರನ ಕೆಲಸ ಏನು ಅನ್ನುವುದಕ್ಕೆ ಈ ರೀತಿ ಈಶ್ವರ ಸರ್ವಜ್ಞನಿದ್ದಾನೆ. ಅಲ್ಲದೆ ಇಲ್ಲಿ 250 ವಿಷಯ ಬರ್ತದೆ. 373 ಬರೋರಿ 373ರಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ಏನ್ ಹೇಳಿದ್ದಾರೆ? ಈಶ್ವರ್ ವ್ಯಾಪಕ ಅವ್ರ ನಿತ್ಯ. ಆ ಈಶ್ವರ ಹೇಗಿದ್ದಾನೆ? ಎಲ್ಲ ಕಡೆಗೆ ತುಂಬಿದ್ದಾನೆ, ವ್ಯಾಪಕದಾನೆ, ನಿತ್ಯದಾನೆ. ಸೋ ಈಶ್ವರ ಏಕದೇಶ ನಿಂತಿರ್ತಾನೆ. ಅವ ಎಲ್ಲಾರು ಒಂದು ಕೈಲಾಸದಾಗ ಕೆಲವರಿಗೆ ಭ್ರಾಂತಿ ಏನಾಗ್ತದಂತಂದ್ರೆ ಆ ಈಶ್ವರ ಅಂದ ಕೂಡಲೇನ ಪಾರ್ವತಿ ಪತಿ ಇರ್ತಿರ್ಲ, ಪರಮಾತ್ಮನ ಹೆಂಡತಿ. ಹೌದಲ್ಲ? ಆ ಪರಮಾತ್ಮ ಅಲ್ಲ, ಶಿವ ಅವನು ತ್ರಿಮೂರ್ತಿಗಳೇ ಅಂದ್ಬಿಡ್ತ. ಇವು ಕೆಲವೊಂದು ಗೊತ್ತಿಲ್ಲ, ಎಲ್ಲಿ ಕನ್ಫ್ಯೂಸ್ ಆಗ್ತದೆ. ಆದ್ದರಿಂದ ಇಲ್ಲಿ ಏನ್ ಹೇಳ್ದ? ಆ ಈಶ್ವರ ಏಕದೇಶಮೇ ನೈ. ಯಾಕಂದ್ರ ಈ ಪರಮಾತ್ಮ ಪಾರ್ವತಿ ಪತಿ ಹೇಳ್ದ ಕೈಲಾಸದಾಗಿರ್ತಾನಂತ ಅಡ್ರೆಸ್ ಐತ. ಆ ಪಾರ್ವತಿ ಗಂಡನ ನಾವು ಗಣೇಶ್, ವೀರಭದ್ರ, ಷಣ್ಮುಖ 3 ಮಂದಿ ಮಕ್ಕಳಬೇಕು. ಹೇಳ್ತಾ ಅದಕ್ಕ ಇವ ಅವ ಅಲ್ಲ. ಯಾಕಂದ್ರ ಇವ ಸಗುಣ ಸಾಕಾರನಿದ್ದಾನೆ. ತಲೆ ಮ್ಯಾಲಿ ಜಡಿಯಲ್ಲಿ ಗಂಗಾ, ಹೊರಳಲ್ಲಿ ಸರ್ಪ, ತ್ರಿಶೂಲಧಾರಿ, ಆಕಾರ ಹಿತ ಇಲ್ಲ. ಯವ ಇಲ್ಲೇ ನಾ ಹೇಳಕತ್ತೇನವ ಅವ ಯೋ ಗಡು ಕೂಡ ಹೊಡಿತ. ಹಂಗ ಅಜ್ಞಾನಿ ಪುರುಷ ಒಮ್ಮೊಮ್ಮೆ ದೇಹ ಸೂತ, ಒಮ್ಮೊಮ್ಮೆ ಆ ಕಡೆ ನನ್ನಂದ್ರೆ ಏನ್ ತಿಳ್ಕೊಂಡಿದ್ದಿ ಅದವರೆ ಆ ರೀತಿ ಸಗುಣದಲ್ಲೇ ವ್ಯವಹಾರ. ತ್ರಿಮೂರ್ತಿಗಳಲ್ಲಿ ಗಣನ. ಅದು ಅಂದರೆ ಇಲ್ಲೇನ ಹೇಳಿದ್ರಲ್ಲ 373 ಈಶ್ವರ ವ್ಯಾಪಕ ನಿತ್ಯ ಅಂತ ಹೇಳಿದ್ರ ಅಲ್ಲ.
ಆ ಪರಮಾತ್ಮನ ಬಗ್ಗೆ ಹೇಳಬೇಕಂತ. ಮತ್ ನೀವು ಹೋಗಿ ಇವಂಗ್ ಹಚ್ಬೇಡಿ, ನೀವು ಒಳ ಹಾವ ಕೊಡ್ತಾನ. ಆ ಪರಮಾತ್ಮ ಏನಲ್ಲ ಇದೆ, ಆ ಈಶ್ವರ ಮಾಯಾ. ಮಾಯಾ ಅಂತೂ ಪ್ರಕೃತಿ ವಿದ್ಯಾ, ಮಾಯನಂತೂ ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ಪರಮಾತ್ಮನ. ಅವ ಹೇಗದಾನ, ಅವನ ಸ್ವರೂಪ ಏನಂತ ಕೇಳಿದ್ರೆ ಸಗುಣದನ. ಮಾಯಾ ಉಪಾಧಿ ಆದ್ದರಿಂದ ಸಗುಣದನ ಆಕಾರ. ಹಿಂಗದ ನೋ ಯಾವ ರೂಪ ಇವಾಗ ಈ ಶಂಕರಗ ರೂಪ ಐತಿ. ಅದಕ್ಕೆ ಇವಾಗ ಬೇರೆ ಬೇರೆ ನಾವು ಶಂಕರ ಅಂದ್ರೆ ಬೇರೆ, ಈಶ್ವರ ಅಂದ್ರೆ ಬೇರೆ. ಎಷ್ಟ್ ನಿಮಗೆ ತಿಳುವಳಿಕೆ. ಆದ್ದರಿಂದ ಮುಂದ್ ಈ ಈಶ್ವರ ಏನಂದ್ರೆ ಅವನ ಬಗ್ಗೆ ಸೋ ಈಶ್ವರ ಏನ್ ತಿಳಿಸ್ತಾನೆ. ಇವ್ ಕೈಲಾಸ ತುಂಬ ಜಾಗ ಐತೆ. ನಾವು ಪಾರ್ವತಿ ಪತಿಗೆ ಎಲ್ಲಿತ್ತ ಶಿವಲೋಕ ಕೈಲಾಸ ಐತೆ ಎಲ್ಲ. ಇವ ಆಲ್ ರೂಮ್ ಎಲ್ಲ ಜಗತ್ತಿನ ತುಂಬಾ ಇರುತ್ತಾನೆ. अर्थित नहीं, किंतु सर्वत्र व्यापक है। सर्वत्र व्यापक रहना, जो एक देश में अंगीकार करे तो जा वस्तु का एक देश में अंत होवे, ताका काल से भी अंत होवे. ಯಾವ್ದು ದೇಶದಿಂದ ಅಂತ ಉಳಿದಿರ್ತದ ಅದು ಕಾಲದಿಂದ ಅಂತ. ಈ ದೇಹ ಎಲ್ಲಿ ಐತಿ? ಈ ಮಠದ ಹೊರಗೆ ಐತೇನು? ಎಲ್ಲ ಅಂದ ಮೇಲೆ ಇದು ದೇಶ ಅಂದ್ರೆ ಜಾಗ, ಜಾಗದಿಂದ ಅಂತ ಐತೆ ಅಂದ ಮೇಲೆ ಇದಕ್ಕ ಏನಂದ್ರು ಕಾಲ ಸೇವಿ ಅಂತ. ಕಾಲದಿಂದನೂ ಅಂತ ಈಗ ನಾನು ಎಲ್ಲಿ ಸಿದ್ಧಾರ್ಥ ಮಠದಲ್ಲಿದ್ದೆ. ನಾನು ಅಂದ್ರೆ ಈ ದೇಹ ಈ ಸಿದ್ಧಾರ್ಥ ಮಠದಲ್ಲಿ ಐತಿ, ಹೌದಾ? ಮುಂದಿನ ವರ್ಷ ಇರ್ತೈತೆ ಕಾಲ ಅಂತ. ಏನಿಲ್ಲ, ಕಾಲಕ್ಕೆ ಜೋಡಣೆ ಐತಿ. 8 ವರ್ಷ ಬರಬೇಕು. ಅದು ಮುಗಿತಂದ್ರೆ ಇಲ್ಲೇ ಮುಗಿದ್ರೆ ಇಲ್ಲೇ ಹೋಗ್ಬೇಕು. ಹಾದ್ಯಾಗ ಹೋಗಾಕ ನಡು ಹಾದ್ಯಾಗ ಹೋದ್ರೆ ನಡು ಹಾದ್ಯಾಗ ಹೋಗ್ಬೇಕು. ಅದ್ರದ್ದು ಲಿಮಿಟ್. ಅಲ್ಲಾರಾಮ್ ಗಂಟಿ ಇದ್ದ ಆ ಟೈಮ್ ಅಂತ ಚಾಲು ಮಾಡ್ತೀವಿ. ಆದ್ದರಿಂದ ಯಾವ ವಸ್ತುವಿಗೆ ದೇಶದಿಂದ ಅಂತ ಐತಿ ಅದು ಕಾಲದಿಂದ. ಹಾಗೆ ಈ ದೇಹದಿಂದ ಅಂತುಳದೈತೆ ಅದು ಇಲ್ಲೆತ್ತಿ ಮಾಡಿದವರಾಗಿಲ್ಲ. ಅಂದ್ಮೇಲೆ ಇದು ಕಾಲದಿಂದ ಅಂತ ಐತಿ. ಟೈಮ್ ಇಷ್ಟೇ ವರ್ಷ ಈಶ್ವರ ಇದಕ್ಕ ಆಯುಷ್ ಕೊಟ್ಟಿದ್ದಾನೆ. ಆದ್ರಿಂದ ಅನಿತ್ಯ ಹೋಗು. ಈ ದೇಹ ಆಗಲ್ಪ ಅನಿತ್ಯ. ಜೋ ಅನಿತ್ಯ ಹೋವೆ ಸೋ ಕರ್ತಾಸಿ ಜನ್ಯ ಹೋವೆ. ಯಾವ್ದು ಅನಿತ್ಯ ಇರ್ತೈತಿ ಅದು ಕರ್ತೃವಿನಿಂದ ಜನ್ಯದ. ಅಂದ್ರ ಅನಿತ್ಯ ವಸ್ತು ಯಾವ ಅದಾವ ಅದನ್ನ ಅದು ಜನ್ಯ ಹೋವೆ ಅಂದ್ರ ಹುಟ್ಟಿರ್ತೈತಿ. ಗಡಿಗೆ ಕೈಯಾಗ ಬಿತ್ತಂದ್ರ ಹೊಡೆದು ನಾಶ ಐತಿಲ್ಲ. ಈ ಗಡಿಗೆ ಆ ಗಡಿಗೆ ನಿನ್ನ ಕೈಯಾಗ ಬಿತ್ತದ ಹೊಡೆದು, ಈ ಗಡಿಗೆ ಈಶ್ವರನ ಕೈಯ ಅಂತ ಬಿಟ್ಟ ಅಂದ್ರ ಇನ್ನ ಹೋಗಿ ಜಮಖಂಡಿ ಮುಟ್ತತೆ ಇಲ್ಲ ಗೊತ್ತಿಲ್ಲ. ನಡುವ ಅದಕ್ಕ ಇದು ಏನಾಗ್ತದೆ,
ದೇಶದಿಂದ ಅಂತಿದ್ದದ ಕಾಲದಿಂದ ಅಂತದೇ ಇದೇ ಇಲ್ಲ ಐತಿ ಹೊರಗೈತೇನ ಮನದೊಳಗ ಏನಿಲ್ಲ. ದೇಶದಿಂದ ಅಂತೋದು ಕಾಲದಿಂದನೂ ಅಂತ ಇಂತ ಒಟ್ಟ ಈಗೈತಿ ಹೋಗಿ ಜಮಖಂಡಿ ಮುಟ್ತಿರ್ತಾರ. ಜಮಖಂಡಿ ಬಿಡುವ ಈ ಶಾಸ್ತ್ರ ಹಾಲ ಬಿಟ್ಟು ನಮ್ಮ ರೂಮಿಗೆ ಹೋಗ್ತೈತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಂದ್ ಹೆಜ್ಜೆ ಮುಂದಿಡಂಗಿಲ್ಲ ಅಲ್ಲಿ. ಯಾಕಂದ್ರೆ ಈಶ್ವರ ಇದಕ್ಕೊಂದು ಕಾಲದಿಂದ ನೇಮ ಇಟ್ಬಿಟ್ಟ. ಆದ್ದರಿಂದ ಯಾವ ವಸ್ತುವಿಗೆ ದೇಶದಿಂದ ಅಂತಿರ್ತದ ಅದಕ್ಕೆ ಕಾಲದಿಂದನೂ ಅಂತಿರ್ತಾರೆ. ಯಾಕೆ ಅನಿತ್ಯವೇ ಆದ್ರಿಂದ ಇದೇ ಆಗಲ್ಲ ಅನಿತ್ಯವೇ. जो अनित्य होवे सो कर्ता से जन्य होवे. ಯಾವ ವಸ್ತು ಅನಿತ್ಯದ ಅದು ಕರ್ತಾನಿಂದ ಹುಟ್ಟಿರ್ತದೆ. ಕುಂಭಾರ ರೂಪಕರ್ತಾನಿಂದ ಗಡಿಗೆ ಹುಟ್ಟಿರ್ತದೆ. ಈಶ್ವರ ರೂಪಕರ್ತಾನಿಂದ ಈ ಗಡಿಗೆ ಹುಟ್ಟಿರ್ತದೆ. ಅದಕ್ಕ ಕಾಲ ನೇಮ ಹಾಕ್ಬಿಟ್ಟ. ಆ ಪ್ರಕಾರ ಅದು ಎಷ್ಟ್ ದಿನ ಇರ್ಬೇಕು, ಏನ್ ಹೋಗು, ಎಣೆ ಮಡ್ದಾಗು ಏನ್ ಹಾದ್ಯಾಗು ಯಾವ ಅದ್ರ ಮೇಲೆ ಬರ್ತಿದ್ದಾರೆ. ಯಾಕೆ ईश्वर का भी कर्ता अंगीकार करना होगा. ಮತ್ ಇವೆಲ್ಲ ಅದಾವ ಅಂತಂದ್ರ ಈಗ ಮನುಷ್ಯರ್ದು ಹೇಳಿದ್ರಿ ನೀವು ಹಿಂಗ ದೇಶದಿಂದ ಅಂತ ನೀವು ಎಲ್ಲದಿ ಮಠದ ಹೊರಗಿಲ್ಲ. ಮತ್ ಕಾಲ ಈಗದೇ ಒಂದು ಇರ್ತೀವಿ ಗ್ಯಾರಂಟಿ ಇಲ್ಲ. ಅದ್ರ ಕಾಲ ಅನ್ಸತಿ. ಮತ್ ಹಂಗಂದ್ರ ಈಶ್ವರ ಕಾವಿ ಕರ್ತಾ ಅಂಗೀಕಾರ ಮತ್ತಿನ್ನ ನಿಮ್ಮನ್ನೆಲ್ಲ ಈಶ್ವರ ಹುಟ್ಸ್ಯಾನ ಅಂತ ನಾ ಹೇಳಿದೆ. ನೀವು ತಿಳ್ಕೊಂಡ್ರಿ ನಮ್ಮ ಅಪ್ಪನೇನ್ ಹುಟ್ಟಿದ್ದ, ನಿಮ್ಮ ಅಪ್ಪ ಏನ್ ಹುಟ್ಟಿರ್ತಾನೆ, ಅವನ ಕೈಯಾಗ ಏನಿಲ್ಲ. ಜಗತ್ತಿನಲ್ಲಿ ಮಕ್ಕಳಿಲ್ಲದ ಎಷ್ಟೋ ಮಂದಿ ಬರುತ್ತಾರೆ. ಮತ್ತ ಹಂಗೆ ಆಗಿದ್ದಾರೆ ಹುಟ್ಟಿಸ್ಬೇಕು. ದಿನ ಗಂಡ ಹೆಂಡತಿ ಕೂಡ್ತಾರಿಲ್ಲ, ಕೂಡ್ತಾರ 20 ವರ್ಷ ಅದರಂತೆ ಹುಟ್ಟವ. ಆದ್ದರಿಂದ ಎಲ್ಲ ಈಶ್ವರ. ಆದ್ದರಿಂದ ಈಶ್ವರನೇ ಇದನ್ನೆಲ್ಲ ಹುಡ್ಸ. ಮತ್ತ ಅಂದ ಮೇಲೆ ಈ ಒಂದಕ್ಕೊಂದು ಬಂದವು. ನಿಮ್ಮ ತಾತ ಅಜ್ಜ ಅವನಿಂದ ನಿಮ್ಮ ಅಪ್ಪ ಹುಟ್ಟ್ಯಾನ, ನಿಮ್ಮ ಅಪ್ಪನಿಂದ ನೀ ಹುಟ್ಟಿ, ನಿನ್ನಿಂದ ನಿನ್ನ ಮಾಪ ಹುಟ್ಟಿ, ಹಂಗೆಲ್ಲ ಐತಿ. ಹೌದಲ್ಲ? ಆದ್ರ ಮತ್ತ ಈಶ್ವರನಿಂದ ಈ ಜಗತ್ ಹುಟ್ಟೈತಿ, ನಮ್ಮನ್ನು ಹುಟ್ಟ್ಯಾನ. ಮತ್ತ ಆದ್ರ ಅವನ್ನೇ ಹುಟ್ಟಿಸಿದ್ರು. ಹೌದಿಲ್ಲ? ಅದಕ್ಕ ಈಶ್ವರನನ್ನು ಕೂಡ ಹುಟ್ಟಿಸಿದವನ್ನ ಹೇಳಬೇಕಾಗ್ತದೆ. ನಮ್ಮನ್ನೆಲ್ಲ ಈಶ್ವರ ಹುಟ್ಟಿಸ್ಯಾನ ಅಂತ ಹೇಳಿದ್ರು. ಹೌದಿಲ್ಲ? ಅದಕ್ಕೊಂದು ಲಿಮಿಟ್ ಹಾಕ್ಯಾರ. ಆಯು ಕರ್ಮಚ ವಿತ್ತಂ ವಿದ್ಯಾ ನಿಧನಂ ಮೇವಚ ಪಂಚೈತಾನಿ ಗರ್ಭಸ್ಥೈವ ನಿರ್ವಿಧಾನೇನ. ಯಾರ ದೇಹ ಧಾರಣ ಮಾಡ್ಕೊಂಡು ಬಂದ ಅವ್ರಿಗೆ ಪರಮಾತ್ಮ ಅಂತ ಲಿಮಿಟ್ ಹಾಕ್ಬಿಟ್ಟಾರ. ಎಷ್ಟೇ ವರ್ಷ ಆಯುಷ್ಯ. ಈ ಲೋಕದಲ್ಲಿ ಕರ್ಮಚ ಅಂದ್ರ ಲೋಕದ ಜನರಿಂದ ಏನು ಹೊಗಳಿಸ್ಕೋಬೇಕು, ಏನು ಉಗುಳಿಸ್ಕೋಬೇಕು. ಲೋಕದಲ್ಲಿ ಇಬ್ಬರು ಅದಾರ. ಒಬ್ಬರಿಗೆ ದೇವರು ಅಂತೇಳಿ ನಮಸ್ಕಾರಪ್ಪ ಅಂತಾರ. ಇನ್ನೊಬ್ಬ ಬದಿಲ್ಲ ನಿನ್ನಂತ
ಕೆಟ್ಟ ಜನ ಅದಾರಿಲ್ಲ. ಆದ್ದರಿಂದ ಈ ರೀತಿ ಆ ಜಗತ್ತಿನಲ್ಲಿ ಹೀಗೆಲ್ಲ ಅದ. ಅದಕ್ಕಾಗಿ ಈ ರೀತಿ करता बने नहीं, ಆ सो ईश्वर का कर्ता बने नहीं. ಏನು ಈಶ್ವರನಿಗೆ ಕರ್ತ ಅಂದ್ರೆ ಅವನು ಆ, 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 ವಿಶ್ವವನು ಯಾರು ಇಲ್ಲ ಅಂತ ಹೇಳುದು. ಇದು ಎಲ್ಲ ಆಯು ಕರ್ಮ ಚರಿತ್ತಂ ವಿಧಾನ ವಿದ್ಯಾ ನಿಧನ ಇವೆಲ್ಲ ಕೊಟ್ಟು ನಮ್ಮನ್ನು ಹುಟ್ಟಿಸ್ಯಾರ. ಯಾರು ಹುಟ್ಟಿಸ್ಯಾರು? ಈಶ್ವರ ಹುಟ್ಟಿಸ್ಯಾರ. ಅದ್ ನಿಮ್ಮ ಮನ್ಯಾಗ ನಿಮ್ಮ ಅಜ್ಜ ನಿಮ್ಮ ಅಪ್ಪನ ಹುಟ್ಟಿಸ್ಯಾರ, ನಿಮ್ಮ ಅಪ್ಪ ನಿನ್ನ ಹುಟ್ಟಿಸ್ಯಾರ, ಮತ್ ನೀ ಮುಂದಿನ ಹುಟ್ಟಿಸಿ. ಹೌದಿಲ್ಲ? ಆದ್ರೆ ಈ ಈಶ್ವರನನ್ನು ಹುಟ್ಟಿಸಿದವರು ಯಾರು ಅಂತ ಕೇಳಿದರೆ, सो ईश्वर का कर्ता भी बने नहीं. कर्ता बने. ಅಲ್ಲಿ ಗಾಡಿ ಮುಂದೆ ಸ್ಟಾಪ್ ಐತ, ಜನಗೇನು ಹೇಳ್ಕೊಟ್ ಬಂದೀವಿ ನಾವು. ಹೌದಿಲ್ಲ? ಅಲ್ಲಿ ಏನಾಗತ್ತೆ? ಗಾಡಿ ಸ್ಟಾಪ್ ಆಗ್ತೈತಿ. ಯಾಕೆ ಸ್ಟಾಪ್ ಆಗ್ತೈತಿ ಅಂತ ಕೇಳಿದ್ರೆ, ಆಪ್ತು ಅಪನ ಕರ್ತ ಮನೇನೆ. ಯಾರ ತಮ್ಮಿಂದ ತಮ್ಮನ್ನ ಹುಟ್ಟಿಸ್ಕೋತಾರೇನೋ ಇಲ್ಲ. जो आपका कर्ता आप ही अंगीकार करे तो ಮತ್ತಾಕ ನಮಗೆ ನಾವು ಹುಟ್ಟೆ ಅಂತ ಹಿಂಗ ಹಠ ಮಾಡಿದರೆ ಆತ್ಮಾಶ್ರಯ ದೋಷ ಬರ್ತೈತೆ. ಏನ್ ಬರ್ತೈತೆ? ಯಾಕ ಹುಟ್ಟವನು ತಾನ ಹುಟ್ಟಿಸ್ಕೊಳ್ಳೋ ತಾನ ಯಾಕ ಹಾಕದೆ ಏನ್ ಆತ್ಮಾಶ್ರಯ ದೋಷ ಅಂತ. ಆತ್ಮಾಶ್ರಯ ದೋಷ ಬರ್ತೈತೆ ಅಂದ್ರ ಆತ್ಮಾಶ್ರಯ ದೋಷ ಎದಕ್ಕಂತಾರ? ಅದ್ರ ಲಕ್ಷಣ ಪ್ರತಿಯೊಂದಕ್ಕೆ ಲಕ್ಷಣಗಳು ಇರುತ್ತವೆ. ಕಾಯ್ದೆಬದ್ಧ ಶಾಸ್ತ್ರದಲ್ಲಿ ಪ್ರತಿಯೊಂದು ಲಕ್ಷಣ. ಸ್ವಸ್ಕಂದ ಆರೂಢ ಆತ್ಮಾಶ್ರಯ. ಹಿಂಗ ಅವೆಲ್ಲ ಸಂಸ್ಕೃತದಾಗ ನಾವು ಕಾಯ್ಸಬೇಕಾದ ಸಂಸ್ಕೃತ ಕಲ್ತೀವಿ. ಸ್ವಸ್ಕಂದ ಆರೂಢ ಆತ್ಮಾಶ್ರಯ ಅಂದ್ರೆ ನೀ ಆ ವಿಷಯ ಬಿಟ್ಟು ಇಲ್ಲಿ ಹೆಂಗ್ ಬಂದ? ನಿಮ್ ಮನಿ ಬಿಟ್ಟು ನೀ ಇಲ್ಲಿ ಹೆಂಗ ಬಂದಿ? ನಾ ಕೇಳಿದೆ. ನನ್ ಜಾಗದ ಮೇಲೆ ಕೂತ್ ನಾ ಬಂದ. ಏನಂದವ? ನನ್ನ ಹೆಗಲ ಮೇಲೆ ಕೂತು ನಾ ಬಂದೆ. ಸಾಧ್ಯ? ಹಿಂಗ ಅದಕ್ಕ ಅಲ್ಲಿ ತನ್ನಿಂದ ತಾನ ಅಂತೂ ಹುಟ್ಲಾಕ್ ಬರಂಗಿಲ್ಲ. ಅಪ್ನಾಕಂತ ಆಪಂಗೆ ಇಲ್ಲ. ನನ್ನಿಂದ ನಾನ ಹುಟ್ಟೇನೆ ಅಂದ್ರ ಆತ್ಮಾಶ್ರಯ ಸ್ವಸ್ಕಂದ ಆರೂಢ ಆತ್ಮ. ನನ್ನ ಹೆಗಲ ಮ್ಯಾಲ ಕುಂತ ನಾ ಬಂದೇನಂದ್ರ ಕುಂದ್ರವನು ತಾನ ಕುಂದ್ರಸ್ಕೊಳವನು ತಾನ ಆಗ್ತದೆ. ಹಿಂಗೆ ಅಂತ ಅಲ್ಲಿ ಯಾಡ್ಬೇಕಾಗ್ತದೆ. ಆದ್ರಿಂದ ಇದಕ್ಕ ಸ್ವಸ್ಕಂದ ಆರೂಢ ಆತ್ಮಾಶ್ರಯ ದೋಷ ಅಲ್ಲದೆ ಶಾಸ್ತ್ರೋಕ್ತವಾಗಿ ಕರ್ತೃ ಕರ್ಮ ವಿರೋಧ. ಕರ್ತೃ कर्म विरोध. आप ही क्रिया का कर्ता आश्रय, आप ही क्रिया का क्रिया कर्म क्रिया का विषय रूपता है भोयता आत्माश्रय. ಅಲ್ಲಿ ಏನಾಗತ್ತಂದ್ರ आप ही क्रिया का कर्ता ಮಾಡವನು ತಾನ ಅಂದ್ರೆ ಕುಂದರ್ಸ್ಕೊಳವನು ತಾನ. ಕ್ರಿಯಾ का कर्म ಅಂದ್ರೆ ಕ್ರಿಯಾ ಮತ್ ಕುಂದ್ರವನು ತಾನ ಕುಂದರ್ಸ್ಕೊಳವನು ತಾನ ಕುಂದ್ರವನು ತಾನ ತಾನೆ.
जैसे कुलाल क्रिया का करता है कुंभार गड़गी ಮಾಡ್ತಾನೆ ಹಾ घट कर्म है ಏನ್ ಮಾಡ್ತಾನ गड़गी मारो कर्म तैसे क्रिया का कर्ता और कर्म भिन्न हो गए हाँ ಮಾಡೋ ಕುಂಭಾರ ಆಗೋದು ಗಡಿ ಮಾಡವನು ಮತ್ತ ಆಗೋದು ತಾನ ಅವನು ಏಕ್ ಬನೇ नहीं ಯಾಕೆ ಆತ್ಮ ತಿಳಿದು ಆತ್ಮ ದೋಷ ಅಂದ್ರೆ ಈ ರೀತಿ ಇರ್ತದೆ कर्मणाम क्रिया है कर्म ಅಂದ್ರೆ ಏನು ಅಂದ್ರೆ ಕ್ರಿಯಾ ಕ್ರಿಯಾ ಅಂದ್ರೆ ಏನು ಚೇಷ್ಟ कर्म ಅಂದ್ರೆ ಕ್ರಿಯಾ ಕ್ರಿಯಾ ಅಂದ್ರೆ ಅದು ಶಾಸ್ತ್ರೀಯ ಶಬ್ದ ಕರ್ತೃ ಅಂದ್ರೆ ಮಾಡವ ಕ್ರಿಯಾ ಅಂದ್ರೆ ಆಗೋ ಅದಕ್ಕ ಮಾಡುವವನಿಗೆ ಕರ್ಮ ಅಂತಾರ ಆಗೋದು ಕ್ರಿಯಾ ಅಂತಾರ ಯಾಟೂ ಅಂತ ಆಗಕ್ ಬರಂಗಿಲ್ಲ ಆದ್ದರಿಂದ ಕರ್ಮ ನಾಮ ಕ್ರಿಯಾ 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 ಅಂದ್ರೇನು ಅದ್ ಕೇಳಿದ್ಯಾರ ಕ್ರಿಯಾ ಅಂದರೆ ಚೇಷ್ಟಾಕು ಕ್ರಿಯಾ ಕೈ ಅಂತ ಚಿಂತಿಯೊಳಗ ಚೇಷ್ಟ ಅಂದ್ರೆ ಚಲನವಲನ ಈ ಕೈ ಕಣ್ಣು ಕೆಲಸ ಮಾಡ್ತಾವೆಲ್ಲ ಬಾಯಿ ಇದೇ ಕ್ರಿಯಾ कर्म नाम क्रिया का है कार्य के विरोधी का नाम दोष है कार्य के विरोधी का नाम दोष है कार्य के क्रिया का नाम दोष अंदर कार्य के क्रिया का नाम दोष कार्य का विरोधी होने से दोष ಅಂದ್ರ ಹುಟ್ಟಿಸುವವನು ಹುಟ್ಟುವವನು ತಾನೆ ಹುಟ್ಸವ ಬ್ಯಾರೆ ಬೇಕಿಲ್ಲ ಹುಟ್ಟವ ಬ್ಯಾರೆ ಬೇಕು ಹೌದಿಲ್ಲ ಹುಟ್ಟವನು ಹುಟ್ಟಿಸ್ಕೊಳವನು ಒಬ್ಬನ ಆದ್ರೆ ನಾನು ಹುಟ್ಟೇನ ಅಂತ ಸಾಧ್ಯ ಆದ್ದರಿಂದ ಆತ್ಮಾಶ್ರಯ ಕಾರ್ಯಕ ವಿರೋಧಿ ಈ ಆತ್ಮಾಶ್ರಯ ಏನೈತಿ ಕಾರ್ಯಕ ವಿರೋಧ ಐತಿ ಒಂದರಲ್ಲಿ ಎರಡು ಹೆಂಗ ಆಗ್ತಾವ ಅದಕ್ಕ ಏ ದೋಷ ಆದ್ರಿಂದ ಇದು ದೋಷ ಐತಿ ಇನ್ನ ईश्वर का करता अन्य अंगीकार करना हो ಈಗ ಏನ್ ನಡೆದದ ಈಶ್ವರನ ಬಗ್ಗೆ ನಡೆದ ಆ ಈಶ್ವರ ನಿತ್ಯನಿದ್ದಾನೆ ವ್ಯಾಪಕನಿದ್ದಾನೆ ಅಂತ ಹೇಳಿದ್ರು ಮತ್ತ ಅವನು ನೋಟಿಸಿದವ್ರು ಯಾರೇನೋ ಅಂತ ಕೇಳಿದ್ರೆ ಅವನು ನೋಟಿಸಿದವ್ರಂತೂ ಯಾರು ಇಲ್ಲ ಮತ್ತೆ ಬತ್ತಲ್ಲ ದಾಳಿ ಅದಿಲ್ಲ ಅದಕ್ಕ ಅದು ಯಾವುದೇ ಒಂದು ಐತೆ ಅಂದ್ರೆ ಅದಕ್ಕೊಂದು ಕಾರಣ ಹೇಳಿದ್ರು ಕಾರಣದ ಕಾರ್ಯ ಆಗುವುದಿಲ್ಲ ಅವ್ರ ಆದ್ರಿಂದ ಈಶ್ವರ ಕಾ ಕರ್ತ ಅಂದ್ರ ಈಶ್ವರ ಹುಟ್ಟಿದವ अन्य अंगीकार करना होगा पहले यार सो अन्य भी प्रथम कर्ता की न्याय कर्ता जनियो मत यार ಹೇಳಿದೆ ಅಂದ್ರೆ ಅವನು ಹುಟ್ಸ್ಯಾನ ಹುಟ್ಸೋದ್ ಕರ್ತಾ ಇರ್ತಿಲ್ಲ ಹುಟ್ಟಿಸಿದವ ಕರ್ತಾ ಅದ ಈ ಈಶ್ವರನ ಹುಟ್ಟಿಸಿದವ ಒಬ್ಬ ಅದಾನಂದ್ರ ಅವ ಕರ್ತಾ ಎಲ್ಲ ಕರ್ತಾ ಹೋಗ छोटा का करता भी प्रथम की न्याय तासे भिन्न और बताओ अला
ಈಗ ನಿನ್ನ ಕರ್ತ ಅಂದ್ರ ನಿನ್ನ ಹುಟ್ಟಿಸಿದವ ಯಾರ? ನಮ್ಮ ಅಪ್ಪ. ನಿಮ್ಮ ಅಪ್ಪನ ಹುಟ್ಟಿಸಿದವ್ರ ಯಾರು? ನಮ್ಮ ಅಜ್ಜ. ನಿಮ್ಮ ಅಜ್ಜನ ಹುಟ್ಟಿಸಿದವ್ರು ಅದಾರ ಇಲ್ಲ? ಹಂಗ ಹೋಗುದ ಗಾಡಿ ಇದೆ, ಹೌದಿಲ್ಲ? ಆದ್ದರಿಂದ कहना होगा, निन्न कहना होगा, सो प्रथम जो ईश्वर है ताको द्वितीय कर्ता अंगीकार करे तो अन्योन्याश्रय दोष होगा. ಅದಕ್ಕಲ್ಲಿ ಈ ಈಶ್ವರ ಜಗತ್ ಕರ್ತ ಈಶ್ವರ ಇರ್ದಲ್ಲ, ಅವನ್ಗೆ ಯಾರ ಬೇರಾಬರು ಹುಟ್ಸ್ಯಾರ ಅಂದೆ ಅಂದ್ರ ಅನ್ಯೋನ್ಯಾಶ್ರಯ ದೋಷ ಬರ್ತದ. ಅನ್ಯೋನ್ಯಾಶ್ರಯ ಪರಸ್ಪರ ಅಪೇಕ್ಷೆ ಮಾಡ್ತೇನೆ, ಹೌದಿಲ್ಲ? ಅಂದ್ರೆ ನೀ ಯಾರಿಂದ ಹುಟ್ಟಿ? ನಮ್ಮ ಅಪ್ಪನಿಂದ ಹುಟ್ಟೆ. ನಿಮ್ಮ ಅಪ್ಪ ಯಾರಿಂದ ಹುಟ್ಟೆ? ನಾನಿಂದ ಹುಟ್ಟೆ. ಹಿಂಗಾಗ್ತೈತಪ್ಪ. ಯಾರಲ್ಲಿ ಓಡಾಡಿದ್ರೆ ನನ್ನೊಂದೇ. ಆದ್ದರಿಂದ ಈಗ 3ನೇ ನಂಬರ್ ತೃತೀಯ ಕರ್ತ ಅವನಿಗೆ ಕಾರಕನ ಹೋಗ. ಇಲ್ಲಿ ಒಂದು ಅನ್ಯೋನ್ಯಾಶ್ರಯ ಅಂತೇಳಿ ಈಗ ನೀ ಯಾರಿಂದ ಹುಟ್ಟಿ? ನಮ್ಮ ಅಪ್ಪನೇ. ನಿಮ್ಮ ಅಪ್ಪ ಯಾರಿಂದ ಹುಟ್ಟ? ನಮ್ಮ ಅಜ್ಜನಿಂದ ಹುಟ್ಟ. ಹಿಂಗೆ ಈಗ कर्ता अंगीकार करना होगा. ता तृतीय का कर्ता जो द्वितीय माने इसकी अन्योन्याश्रय ಅಂದ್ರ ನೀ ಯಾರಿಂದ ಹುಟ್ಟಿ ಅಂತ ಕೇಳಿದ್ರೆ ನಮ್ಮ ಅಪ್ಪ. ನಿಮ್ಮ ಅಪ್ಪ ಯಾರನ್ನ ಹುಟ್ಟಿ ಅಂದ್ರ ಮಗನಿಂದ ಹುಟ್ಟ್ಯಾನಂದಿ ಅಂತ ಅನ್ಯೋನ್ಯಾಶ್ರಯ. 2ರಲ್ಲಿ ತಿರುಗಿದ್ರೆ ಅನ್ಯೋನ್ಯಾಶ್ರಯ, 3ರಲ್ಲಿ ತಿರುಗಿದ್ರೆ ಚಕ್ರಿಕಾಪತ್ತಿ, ಮುಂದ 4-5 ಅಂದ್ರ ಅನವಸ್ಥ ದೋಷಗಳದಾವು. ಅದಕ್ಕೆ 2ರಲ್ಲೇ ಓಡಾಡ್ತಂದ್ರ ತಾಂತೆಯಿಂದ ಮಗ ಹುಟ್ಟ್ಯಾನು, ಮಗನಿಂದ ತಾನು ಹುಟ್ಟ್ಯಾನು. ಹಿಂಗಂದ್ರೆ ಅನ್ಯೋನ್ಯಾಶ್ರಯ. ಪ್ರಥಮ ಮಾನೆ ತತ್ವ ಚಕ್ರಿಕಾ ದೋಷ. ಆಮೇಲೆ ಹಿಂಗ ಅನ್ಯೋನ್ಯಾಶ್ರಯ ಬರ್ತಿತ್ತು. ಮತ್ತ ನೀ ಯಾರಿಂದ ಹುಟ್ಟಿ? ನಮ್ಮ ಅಪ್ಪನಿಂದ. ನಿಮ್ಮ ಅಪ್ಪ ನಾನಿಂದ ಹುಟ್ಟ್ಯಾನ. 2 ಅದ ಇದು ಅನ್ಯೋನ್ಯಾಶ್ರಯ ಬರ್ತಾವ. ಅದನ್ನ ಬಿಟ್ಕೊಂಡ್ರ ನಾನು ನಮ್ಮ ಅಪ್ಪನಿಂದ ಹುಟ್ಟೇನಿ, ನಮ್ಮ ಅಪ್ಪ ನಮ್ಮ ಅಜ್ಜನಿಂದ ಹುಟ್ಟ್ಯಾನ ಅಂದಿ 3 ಆಗ್ತೀರಿ. ಆದ್ದರಿಂದ ಅನ್ಯೋನ್ಯಾಶ್ರಯ ಪ್ರಥಮ ಮಾನೆ ಅಥವಾ ಚಕ್ರಿಕಾ ಹೋಗಿ. ಅದಕ್ಕೆ ಚಕ್ರಿಕಾ ದೋಷ ಅಂತ. ಅಂದ್ರೆ 3ರಲ್ಲಿ ತಿರುಗಾಡು. जैसे चक्रिका भ्रमण में हुए तैसे प्रथम कर्ता द्वितीय जन. ಮೊದಲನೇ ಒಂದು 2ನೇ ತಗೊಂಡಿರ, ದ್ವಿತೀಯ ಕರ್ತ ದ್ವಿತೀಯ. ಮಗ ಏನದ ಯಾರಿಂದ? ಅವ್ರ ಅಪ್ಪನಿಂದ ಹುಟ್ಟ್ಯಾನ. ಅವ್ರ ಅಪ್ಪ ಅವ್ರ ತಾತನಿಂದ ಹುಟ್ಟ್ಯಾನ. ಆ ತಾತ ಯಾರಿಂದ ಹುಟ್ಟ್ಯಾರು? ತಿರುಗಿ ಮಗನಿಂದ ಹುಟ್ಟ್ಯಾನ. 3ರಲ್ಲಿ ತಿರುಗಾಡು. ಆವಾಗ तृतीय प्रथम जन्य सो प्रथम फेरी द्वितीय जन्य. इस रीति से कार्य कारण भाव रूप भ्रमण होगा. ಅದಕ್ಕ 3ರಲ್ಲೇ ತಿರುಗಿದ್ರೆ ಚಕ್ರಿಕಾಪತ್ತಿ ಅಂತ ಹೇಳ್ತಾರೆ. ಹೋಗಿ ಬಿ ಶುದ್ಧ ಹೋವೆ ಅದಂಗ ತಿರುಗುದು ಅವರಿಗೆ. ಅದಕ್ಕಾಗಿ ಅದು ಸಿದ್ಧ ಆಗುವುದಿಲ್ಲ. ಈರಣ್ಣ ಕಲ್ಯಾಣ ಶೆಟ್ರು ಮ್ಯೂಟ್ ಮಾಡ್ಕೊರಿ ನಿಮ್ದು. यादे तैसे कुलाल का करता आप नहीं, किंतु ताता कुंभार दाने धोत्याने ना और अपने धोत्याने. तैसे प्रथम ईश्वर
ಕರ್ತ ಜನ್ಯ ಕೈಯಿತು. ಕುಂಬಾರ ಅವ್ರ ಅಪ್ಪನಿಂದ ಹುಟ್ಟ್ಯಾನ ಅಂತೇಳಿ ಈಶ್ವರ ಅವು ಒಬ್ಬ ಕರ್ತ ಅದಾನ. ಕಾರಣ ಅಥವಾ ಅವ್ರ ಅಪ್ಪ ಅಂತ ಹೇಳಿದೆ ಅಂದ್ರ ತರಿಸಿ ಏನಾದ್ರು ಕುಲಾಕ ಕರ್ತ ಆಪಣೆ ತನ್ನಿಂದಾನ ಹುಡ್ತಾನ ಇಲ್ಲ. ಕೆಂತು ತಾಕ ಪಿತಾ ಹೈ ಅಂದ್ರ ಅವ್ರ ಅಪ್ಪದನು ಅವನಿಂದ ಹುಟ್ಟ್ಯಾರ. तैसे प्रथम ईश्वर कर्ता का अन्य कर्ता आ ईश्वर हुट्टिसिद इನ್ನ ಮತ್ತ अन्य कुलाल का पिता अपने पुत्र से उत्पन्न हुए नहीं किंतु कुलाल का पिता अपने पुत्र से हुए नहीं किंतु अन्य पिता से उत्पन्न गए. ऐसे द्वितीय कर्ता प्रथम कर्ता उत्पन्न हुए नहीं. अत्र ಮೂರಾಗ ತಿರುಗಾಡಿದ್ರೆ ಈಗ ಮಗ ಅದನ ನೀ ಯಾರಿಂದ ಹುಟ್ಟಿದಿ? ನಮ್ಮ ಅಪ್ಪನೇ. ಎರಡನೇ ನಂಬರ್ ಅವರ ಅಪ್ಪ. ಮತ್ತು ನಿಮ್ಮ ಅಪ್ಪ ಯಾವ್ದ್ರಿಂದ ಹುಟ್ಟಿದ? ಅವ್ರ ಅಪ್ಪನಿಂದ ನಮ್ಮ ಆದ್ಯದಿಂದ ಹುಟ್ಟ್ಯಾರ. ಇದೇ ತರ ಬರೋಬರಿ. ನಿಮ್ಮ ಆದ್ಯದಿಂದ ಹುಟ್ಟ್ಯಾರ. ಯಾರಿಂದ ಹುಟ್ಟ್ಯಾರ? ಮಗನಿಂದ ಮೊಮ್ಮಗನಿಂದ ಹುಟ್ಟ್ಯಾರ. ಗರ್ಭ ಮೂರಲ್ಲೇ ಚಕ್ರಿತಾರ್ಥ ಅನ್ಯ ಕರ್ತ ಸೇರಿ ನಾವು ಅಥವಾ ಮತ್ ಬೇರೆ ಯಾರು ಹೇಳಬೇಕಾಗತ್ತೆ. ಹೌದಿಲ್ಲ? कुलाल का पितामह कुलाल और ताके पिता से उत्पन्न हुए नहीं किंतु चतुर्थ जो कुलाल का पितामह के उत्पन्न हुए हैं तैसे तृतीय कर्ता भी प्रथम की द्वितीय कर्ता उत्पन्न हुए नहीं. या चतुर्थ कर्ता और अंगीकार करना हो गया. मत ಮುಂದೆ ನಾಲ್ಕನೇ ನಾವು ಈಗ ಒಂದನೇ ನಾವ ನಾ ಮೊದಲೇ ಹೇಳಿ ಎಮ್ಮೆ ಕಡೆ ನೋಡ್ಬೇಕು. ಅದೇನೇನೋ ಮಾಡ್ತಾರೆ. ಹಾಲಿನ ಕಡೆ ಅದೇ ನೋಡು. ಈ ಶರೀರ ಧರ್ಮ ಇವು ಕೆಮ್ಮ ನೆಗಡಿ ಸೀನ ಬರೋ ಅದಕ್ಕೆ ನಾ ಏನ್ ಹೇಳ್ತೇನೆ ಆಗ್ತಾನೆ. ಆದ್ದರಿಂದ ಏನ್ ಹೇಳಿದಾರೆ ಅಂದ್ರ ಅವ್ರ ಬೇಂಗಿ ಚತುರ್ ಕರ್ತಾಕೋ ಪಂಚ ಅಂದ್ರ ಮುಂದ್ ಒಂದಕ್ಕೆ ಒಂದ ಹೋಯ್ತು. ಈಗ ಒಬ್ಬ ಅದ ಅವಂಗ ಯಾರ ಕಾರಣ? ಅವ್ರ ಅಕ್ಕ. ಅವಂಗ ಮತ್ತ ಅವ್ರ ಯಾರ ಕಾರಣ? ಅವ್ರ ಅಕ್ಕ. ಅವಂಗ ಅವ್ರ ಅಕ್ಕ. ಅವಂಗ ಅವ್ರ ಬರೇ ಹಿಂಗ 3, 4, 5, 6, 7, 8, 10, 20, 100,000 ಕೋಟಿ ಹೇಳ್ಕೊತ ಹೋಗ. ಏನ್ ಆಕೈತಿ ಅಂತ ಕೇಳಿದ್ರೆ ಅನವಸ್ಥಾಕ ದೋಷ ಅನವಸ್ಥಾ ದೋಷ. ಅನವಸ್ಥಾ ದೋಷದ ಲಕ್ಷಣ ಏನು? ಲಕ್ಷಣ ಯಾವತ್ತ ಇದು ಕಾಯ್ದೆ ಬಗ್ಗೆ ಆದ್ದರಿಂದ ಅನವಸ್ಥಾದ ಭಕ್ತಿಯಲ್ಲಿ ಅನವಸ್ಥಾದ ಲಕ್ಷಣ ಅಂದರೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನಾವಸ್ಥ.
ಅಂದ್ರ ಪ್ರಮಾಣ ಶೂನ್ಯ. ಅದಕ್ಕೆ ಯಾವ ಪ್ರಮಾಣ ಹಂಗ ಗಾಡಿ ಹೋಗ್ಬೋದು. ಅನೇಕ ನವೀನ ಕಲ್ಪನಾ ಮತ್ ಅದಕ್ಕದು ಅದಕ್ಕದು ಹೇಗಾಯ್ತು. ಆದ್ದರಿಂದ ಪ್ರಮಾಣ ಶೂನ್ಯ ಬೇಕು. ಅನೇಕ ನವೀನ ಕಲ್ಪನಾಗಳನ್ನು ಹಂಗ ಹೇಳ್ಕೊತ ಹೋಗ್ಬಿಟ್ರೆ ಅದಕ್ಕ ಅನವಸ್ಥಾ ದೋಷ ಅನ್ನುತ್ತಾರೆ ಶಾಸ್ತ್ರ. ಏನ್ आधार का नाम अनवस्था है। धारा का हाँ, धारा 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 ಅಂದ್ರೆ ಕಂಟಿನ್ಯೂ ಒಂದಕ್ಕೊಂದು ಕಂಟಿನ್ಯೂ. ನಾಮ್ ಅನवस्था ಅದಕ್ಕೆ ಅನवस्था ಸರ್. ಅದಕ್ಕದು ಕಾರಣ ಹೆಂಗೆ ಹೋಗುದು. जो कर्ता की धारा अंगीकार करे गाँव करता ತಿಳ್ಕೊತ ಹೋದ್ರೆ कर्ता जगत कौन सा कर्ता ही जगत करे. ಇದನ್ನ ನಡೆದ ವಿಷಯ ಅದರ ಬಗ್ಗೆ ಈಶ್ವರನ ಬಗ್ಗೆ ನಡೆದ. ಈಶ್ವರನ ಬಗ್ಗೆ ನಡೆದ. ಮತ್ತೀಗ ಹೆಂಗ ಅವನು ಈ ಜಗತ್ತನ್ನ ಯಾರು ಹುಡ್ಸ್ಯಾರ? ಅವ್ನು ಈಶ್ವರ ಹುಡ್ಸ್ಯಾರ. ಈಶ್ವರ್ಗೆ ಯಾರು ಕಾರಣ? ಅವ್ರ ಕಾರಣ. ಅವಾಗ ಯಾರು ಕಾರಣ? ಅವ್ರ ಕಾರಣ. ಅವಾಗ ಯಾರು ಕಾರಣ? ಅವ್ರ ಕಾರಣ. ಹಂಗ ಹೋಗುದು. ಹೇಗ कर्ता की धारा अंगीकार करे तो हंग आवरा अंदर कौन सा कर्ता जगत के करे हैं ताका निर्णय नहीं होएगा. बरे आवरा पंक्तुलु व्यायाम ಮಾಡಿದಂತ ನಿರ್ಣಯ ಆಗೋದಿಲ್ಲ. किसी एक को जगत का कर्ता मानने में कोई दोष नहीं. युक्ति ಯಾರೋ ಒಪ್ಕೊಂಡು ಹೇಳ್ಬೇಕು ಇವನ ಮಾಡ್ಯ ಮತ್ತೆ. ता कर्ता के अभाव का नाम ही विनिगमन विरह. ಅದಕ್ಕ ವಿನಿಗಮನ ವಿರಹ ಅಂತ ಹೇಳಿ. ವಿನಿಗಮನ ವಿರಹ ಅಂದ್ರ ಹೆಂಗ ಅದಕ್ಕರ್ಥ ಅವನಿಗೆ ಈಶ್ವರ ಯಾರು? ಅವ್ರಪ್ಪ ಅಂತ ಹಿಂಗೆ ಅದು ಹೇಳ್ತದ. ಅಥವಾ ಹಿಂಗ ಅದು ಹೇಳ್ಕೋತ ಹಿಂಗ ಬರೇ ಹೇಳ್ಕೋತವಾದ ಅದು ಇಲ್ಲಿಗೆ ಹೋಯ್ತು ಅಂದ್ರ ಅವ್ ಮೊದಲಿಂದ ಎಲ್ಲ ಮರ್ತಾ ಬಿಡ್ತಾನ. ಹೌದಿಲ್ಲ? ಬರೇ ಮುಂದ ಹೇಳ್ಕೊತ ಹೋಗ್ಬಿಟ್ಟ ಏನ್ ಆಯ್ತಂತ ವಿಷಯ ಅದ್ರ ಬಗ್ಗೆ ಅದನ್ನು ಮರ್ತ. ಅದಕ್ಕ ಇಲ್ಲಿ ಏನಾಯ್ತು? ವಿನಿಗಮನ ವಿರಹ. युक्ति का अभाव को विनिगमन. ಅದಕ್ಕ ಯಾವಕ್ಕೂ ತಾಳ ಮೇಳ ಇಲ್ಲ. ಅದು ಬರೀ ಹೆಂಗ್ ನಿರ್ಣಯ ಯಾರಾಗ್ತಾರನ್ನ ಯಾರು ಅಂದ ಎಲ್ಲ ಹೋಗಿ ಬಿಡ್ತಾರ. ಅದಕ್ಕೆ धारा की कहूँ विश्रांति अंगीकार करे तो ಎಲ್ಲರೂ ಹೋಗಿ ನಿಂದಿರಬೇಕು ನಾವು. ಆಯ್ತ ಅಂದ್ರ क्या करता में धारा का अंत अंगीकार किया. ಅವ ಎಲ್ಲರೂ ಹೋಗಿ ನಿಂತ. सोई करता जगत का मानने योग्य. ಅವ ಎಷ್ಟು ಹೇಳ್ತಾನ? 300 ಹೇಳಿ 1000 ಹೇಳಿ ಅಲ್ಲಿಗೆ ನಿಂದಿರ್ಬೇಕಲ್ಲ. ನಿಂತವನ ಮಾಡ ಹಿಂಗ ಅಂದ್ರೆ ಮೂರು ಸಾರಿ ನಿಷ್ಫಲ ಹೋಗ್ತದೆ. ಇಟ್ಟು ಹೋಗ್ತೇನೋ 10, 20, 100, 1000 ಕೋಟಿಗಟ್ಲೆ ಹೇಳ್ಕೊತ ಹೋಗ್ಯಾನ. ಎಲ್ಲ ನಿಷ್ಫಲ. ಸುಳ್ಳಾಗ್ಬಿಟ್ಟು. ಯಾಕಾನ ಪ್ರಾಗ್ಲೋಪ. ಪ್ರಾಗ್ ಅಂದ್ರ ಮರಳಿ, ಲೋಪ ಅಂದ್ರ ಮಾರ್ತಗಳು.
ಅವ ಏನ್ ವಿಷಯ ಚಾಲು ಮಾಡಿದ್ದೀರಿ ಅದ ಮಾತು ಈಗ ಅದನ್ನ ಹಿಂಗಾಗ ಆದ್ದರಿಂದ ನಮ್ಮಲ್ಲಿ ಆ ಪ್ರಾರಂಭ ಬ್ಯಾಡ ಅಂತೂ ವಿಷಯ ಏನ್ ನಡೆದಿತ್ತು ಅಂದ್ರ ಈ ಜಗತ್ ಈಶ್ವರನಿಂದ ಇಟ್ಟ पिछले का भाव का नाम प्रारूप इस रीति से ईश्वर का एक देश से अंत अंगीकार करे तो अलिंद ईश्वरनिगे एक देश अंगीकार ಮಾಡಿದರೆ ಅಂದ್ರ ಅವ ಏನಾರ ಒಂದ್ ಜಾಗ ಇರ್ತಾನಂತೇಳಿ ಅಂದ್ರ ಏನ್ ಇರ್ತಾನ ಅಡ್ರೆಸ್ ಬೇಕು ಹಂಗ ಏನ್ ಹೇಳಿದ್ರೆ ಉತ್ಪತ್ತಿ ಅಂಗೀಕಾರ ಕರ್ನಿ ಆ ಈಶ್ವರ್ ಎಲ್ಲಿದಾನೋ ಅಂತ ಒಂದ್ ಜಾಗ ಹೇಳಿದಂದ್ರ ಮತ್ತ ಅವ ಉತ್ಪತ್ತಿ ಆಗ್ಯಾನ ಅನ್ಸುತ್ತೆ ಆದ್ದರಿಂದ अंगीकार करने हो उत्पत्ति अंगीकार करे तो आत्माश्रय आदि षट होंगे मत आत्माश्रय अन्योन्याश्रय चक्रिकापत्ति अनवस्था ಎಲ್ಲ ದೋಷ ಬರ್ತದೆ ಯಾತೆ ಈಶ್ವರ का देश ಅಂತನೇ ಆ ಈಶ್ವರ ಎಲ್ಲಿದಾನು ಇಲ್ಲೇ ಅದಾನ ಅಂತೇಳ ಪರಾಗಿ ಅಂತ ಅದಕ್ಕ ನಾವು ಸಂಪೂರ್ಣ ಬ್ರಹ್ಮಾಂಡ ತುಂಬಾ ಇದ್ದಾನೆ ನಾ ಯಾಕೆ ನಿಂತ ಬರ್ತೀನಿ ಅಂದ ನಿಮ್ಗೆ ಒಂದು ಹೊಸ ಮಾತು ಹೇಳ್ಬೇಕಂತ ಹೊಸ ಮಾತು ಏನು ಇದೇನ್ ಬಂತು ಆ ईश्वर देश के अंत नहीं किंतु व्यापक है या ही ಅದಕ್ಕಿಂತ ಮೊದಲ उत्पत्ति अंगीकार करे तो आत्माश्रय आदि दोष हुए याते ईश्वर का देश के अंत नहीं किंतु व्यापक है याते नित्य है अंदर अर्थ ಇಲ್ಲಿ ಏನ್ ಬರ್ದಾರು ಅಂದ್ರ ಈಶ್ವರ ಒಂದು ಸ್ಥಾನದಲ್ಲಿಲ್ಲ ಮತ್ ಹೆಂಗ ನಾನು ವ್ಯಾಪಕ ಮತ್ ಹೆಂಗ ನಾನು ನಿತ್ಯದ ಅಂತ ಹೇಳ ಇದನ್ನ ಸೂಕ್ಷ್ಮ ವಿಚಾರ ಮಾಡಿದರೆ ಇಲ್ಲಿ ಹೇಳ್ಯಾರ ಅವ್ರು ಈ ಹೇಳಿದ್ದನ್ ಮತ್ ನಾ ಇನ್ನ ಬೇರ್ ತನಕ ಹೋಗೋದ್ರಿ ಇಲ್ಲಿ ಎರಡು ಮಾತು ಹೇಳ್ಯಾರ ಈಶ್ವರನಿಗೆ ದೇಶದಿಂದ ಅಂತಿಲ್ಲ ಕೆಂತು ವ್ಯಾಪಕ ಇದ್ದಾನೆ ಅಂತ ಹೇಳಿದ್ರು ಹೌದಾ ಇಲ್ಲೊಂದು ಮಹತ್ವದ ಮಾತು ಏನು ಅಂತ ಕೇಳಿದ್ರೆ ಅವನು ಈಶ್ವರ ದೇಶದಿಂದ ಅಂತಿಲ್ಲ ಅಂತ ಹೇಳಿದ್ರಲ್ಲ ಬ್ರಹ್ಮಕ್ಕ ಬ್ರಹ್ಮ ಅದು ಎಲ್ಲ ದೇಶದಲ್ಲಿ ಮತ್ ಇವನು ಎಲ್ಲ ದೇಶದಲ್ಲಿ ಹೇಳೋ ತಾತ್ಪರ್ಯ
ಈಶ್ವರನೇ ಬೇರೆ, ಬ್ರಹ್ಮನೇ. ಬ್ರಹ್ಮವೇ ಬೇರೆ. ಹಾ, ಇಲ್ಲಿ ಕನ್ಫ್ಯೂಸ್ ಆಗುವ ಸಂಭವ. ಸೂಕ್ಷ್ಮ ವಿಷಯ, ಪ್ರಕ್ರಿಯಾಬದ್ಧ ಇದ್ದಿದ್ದು ಸಹ. ಒಂದು ಕೂದಲೆಯಟ್ಟು ಕೂಡ ಅಕ್ಕಡಿಗರ ನೋಡಿ, ಬಹಳ ಮಂದಿ ಅದು ಕುಡಿಯ ಹೊಡಿತಾರೆ. ಅಂದರೆ ಇಲ್ಲಿ ಸರ್ವ ದೇಶದಿಂದ ಅಂತಿಲ್ಲ ಅಂತ ಹೇಳಿ ಬರ್ತೈತಿಲ್ಲ. ಎಲ್ಲಾ ಸರ್ವ ದೇಶದಿಂದ ಅಂತಿಲ್ಲ ಐತಿ. ದೇಶದಿಂದ ಅಂತಿಲ್ಲ ಇಲ್ಲ, ದೇಶದಿಂದ ಅಂತಿಲ್ಲ ಬರೋರಿ. ದೇಶದಿಂದ ಅಂತಿಲ್ಲ ಬರೋಬರಿ. ದೇಶದಿಂದ ಅಂತಿಲ್ಲ ಐತಿ, ಅದಿಲ್ಲ. ದೇಶದಿಂದ ಅಂತಿಲ್ಲ ಅಂದ್ರ ಎಲ್ಲ ಜಾಗದಲ್ಲಿ ಇದ್ದಾನೆ ಅಂತ ದೇಶದಿಂದ ಅಂತಿರ್ತದೆ. ಆದರೆ ದೇಶ ಅಂದ್ರೆ ಜಾಗ, ಹೌದಲ್ಲ? ಅಥವಾ ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಭಾರತ ಏನು ದೇಶ ಹಿಂಗೆ ಅದು ಹೇಳ್ತಾರೆ ಅಂತ ಅಂತಿಲ್ಲ. ಎಂತೋ ವ್ಯಾಪಕನಾಗಿದ್ದಾನೆ. ವ್ಯಾಪಕನಾಗಿದ್ದಾನೆ, ದೇಶದಿಂದ ಅಂತಿಲ್ಲ. ಅಂದ್ರೆ ಇದು ಈ ಈಶ್ವರ ಏನದಾನಂತ, ಆ ಈಶ್ವರನಿಗೆ ಯಾವ ಸಮಯದಲ್ಲಿ ಮಾಯಾ ಉಪಾಧಿಯಾಗಿ ಬಂದಿದೆ. ಈಗ ಹೆಣ್ಮಗಳು ಮೊದಲು ಸಬಳ ಇರ್ತಾಳೆ, ಏಕ್ದಮ್ ಎಲ್ಲ ಲೆವೆಲ್. ಏನು ಮಗನ ಹಡಿತಾಳ ಅಂದ್ರೆ ಆ ಹೆಣ್ಮಗಳು ಮಗನ್ನ ಹಡಿತಾಳ ಅಂದ್ರೆ ಆಕಿ ಎದಿ ದೊಡ್ಡ ಆಗ್ಲಾಕ್ ಶುರುವಾಗ್ತಾವು. ಹಾಗ್ಬೇಕಂತ ಎದಿ ದೊಡ್ಡ ಆಗುತ್ತವೆ. ಈ ಕುಂಡಿಯ ಚಿನ್ನ ಇವು ಬ್ಯಾಕ್ ಸೈಡ್ ಅವು ದೊಡ್ಡ ಆಗುತ್ತವೆ. ಹೊಟ್ಟಿ ಜನಗಳು ಮುಂದೆ ಬರುತ್ತ. ದೇಹದಲ್ಲಿ ವಿಕಾರ ಆಗುತ್ತದೆ ಇವೆಲ್ಲ. ಆದ್ದರಿಂದ ಈ ಆವಾಗ ಆಕಿ ಮಗನ ಹಡಿತಾಳ. ಆದ್ರ ಆ ಮಕ್ಕಳನ್ನ ಹಡದಿಲ್ಲ ಅಂದ್ರ ಆಕಿ ಹಂಗತ್ತ. ಆಕಿ ಹಂಗ ಎಲ್ಲಿ ವಿಕಾರ ಆಗೋದಿಲ್ಲ ದೇಹದಲ್ಲಿ, ಹೌದಲ್ಲ? ಪರಬ್ರಹ್ಮ ವಸ್ತು ಆ ರೀತಿ ಇದೆ. ಅದು ಯಾವುದಕ್ಕೂ ಕಾರಣವಲ್ಲ. ಕಾರ್ಯವಲ್ಲ. ಆದ್ದರಿಂದ ಈಗ ನಡೆದಂತ ಈಶ್ವರ ಇವ ಬ್ಯಾರೆ, ಪರಬ್ರಹ್ಮ ವಸ್ತು ಬ್ಯಾರೆ. ಇದೊಂದು ಲಕ್ಷದಾಗಿಡಂತೆ. ಯಾಕಂತ ಕೇಳಿದ್ರೆ ಇಲ್ಲಿ ಎರಡು ಮಾತು ಬಂದು, ಈಶ್ವರನಿಗೆ ದೇಶದಿಂದ ಅಂತ ಇಲ್ಲ ಅಂತ ಹೇಳಿದ್ರು. ಅಂದ್ರ ಅರ್ಥಾತ್ ಎಲ್ಲಾ ದೇಶದಲ್ಲಿ ಇರ್ತಾನೆ ಅಂತ ಹೇಳಿದ, ಹೌದಾ? ಆಮೇಲೆ ಏನಾಗ್ತೈತಿ ಅಂದ್ರ, ಶಾಸ್ತ್ರ ಕೇಳಿ ಕೇಳಿ ಸಿದ್ಧಾರೂಢನ ಕೃಪೆಯಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಯ್ತಂದ್ರ ಈ ಈಶ್ವರ
ಅವನ ಈ ದೇಶ ರೂಪ ಜಗತ್ತು ಗಯ ಆಯ್ತಾ ಸುಳ್ಳ ಬ್ರಹ್ಮ ಸತ್ಯಂ ಜಗತ್ತ ಮಿಥ್ಯ ಆದ್ಮೇಲೆ ದೇಶ ಎಲ್ಲಿದ್ದು ಬರ್ತೈತಿ ಜಾಗ ಈಶ್ವರ ಸುಳ್ಳಾಗುತ್ತಾನೆ ಈಶ್ವರನು ಆದ ದೇಶ ರೂಪ ಜಗತ್ತು ಸೀನ ವಸ್ತು ರೂಪ ಚೇತನದು ಜಡ ಮಿಥ್ಯಾ ಮಾಯ ಚಂದ್ರೋದಯದಾಗ ಬಂದ ವಿಷಯ ಇದು ಆ ಜೀವ ಈಶ್ವರ ತಿಳಿದವು ಜಡವಾದ ಜಗತ್ತೈತೆ ಅಲ್ಲಿ ಈಗ ಶಾಸ್ತ್ರ ಇದು ಮೇಲ್ಮಟ್ಟ ಕಾಲೇಜ್ ಬಂದ ಮೇಲೆ ಆ ಜಗತ್ತು ಹೋಯ್ತು ಜೀವನು ಆದ ಏನು ಇದ್ದದ್ವಂದ ಸತ್ಯವಸ್ತು ಒಂದವಳು ಏಕಮೇವ ಅಹಂ ಬ್ರಹ್ಮಾಸ್ಮಿ ಆಗ್ಬೇಕು ಜೀವ ಮಾತ್ರ ಬ್ರಹ್ಮದಲ್ಲಿ ಏಕಾಗಿ ಈಶ್ವರ ಸುಳ್ಳಾಗುತ್ತಾನೆ ಹೇಳುತ್ತಾಪ ಅದನ್ನ ಚಾರ್ ಸಾಗರಕ್ಕೆ ಹೇಳ್ಯಾರ ಏನ್ ಹೇಳ್ಯಾರ ಜಾಕೃಪಾಲು ಸರ್ವಜ್ಞಕೋ ಜಾಕೃಪಾಲು ಸರ್ವಜ್ಞಕೋ ಮೋಮೈ ಮಿಥ್ಯಾವ ಆ ಕೃಪಾಳು ಎಲ್ಲರನ್ನ ಕೃಪಾಳು ಯಾಕಂದ್ರೆ ಎಲ್ಲರೂ ಹುಡ್ಸ್ತಾವ ಜಪಾನ್ ಮಾಡವ ನೋಡು ಎಲ್ಲಾ ಮಾಡವ ಅವನ ಅದಾರ ಅವ್ ಕೃಪಾಳು ಅಂದಾರ ತಂದೀಗತೆ ಆದ್ರ ಬ್ರಹ್ಮಜ್ಞಾನಕ್ಕೆ ಬಂದ ಮೇಲೆ ಅವಾಗ ಆ ಬ್ರಹ್ಮವೇನ ಆಗ್ಬಿಟ್ಟೆ ಹೊಳಿ ಹೋಗಿ ಸಮುದ್ರ ಆಗ್ಬಿಡ್ತು ಅಲ್ಲಿ ಗಂಗಾ ತುಂಗಾ ತುಂಗಭದ್ರ ಯಾವ ಹೆಸರೇ ಏನ್ ಸಮುದ್ರ ನಾನು ಕಲ್ಲಪ್ಪ ಮಾಲಪ್ಪ ಇದ್ನಿ ಅಹಂ ಬ್ರಹ್ಮ ನಾ ಬ್ರಹ್ಮ ಆಗ್ಬಿಟ್ಟೆ ಈ ರೀತಿ ಅಲ್ಲಿ ಹೋಗಿ ಆ ಜಗತ್ತು ಜೀವ ಜಗತ್ತು ಇವೆಲ್ಲ ಈಶ್ವರ್ ಜಗತ್ತನ್ನು ಹುಟ್ಟಿದ ಈಶ್ವರ್ ಮುಗಿದು ಜಾಕೃಪಾಲ ಸರ್ವಜ್ಞಕೋ ಯಥಾರ್ಥಮನಿ ಧ್ಯಾನ ತಾಕೋ ಹೋತ ಉಪಾದಿತೆ ಆ ಈಶ್ವರ ಉಪಾಧಿ ಉಳ್ಳವನಾಗಿದ್ದಾನೆ ಏನು ಉಪಾಧಿ ಮಾಯಾ ಉಪಾಧಿ ಅಂತ ಕೂಡ್ಕೊಂಡಾಗ ಆದ್ರಿಂದ ಮೋಮೈ ಅಂದ್ರೆ ನನ್ನಲ್ಲಿ ಅಂದ್ರೆ ನಾ ಕಲ್ಲಪ್ಪ ಮಲ್ಲಪ್ಪ ನಾನ ಎಲ್ಲ ವ್ಯಾಪಕ ಪರಿಶುದ್ಧ ಪರಬ್ರಹ್ಮ ವಸ್ತು ಯಾವ ಉಪಾಧಿ ಇಲ್ಲದಂತ ಪರಬ್ರಹ್ಮ ವಸ್ತುವೇ ನಾನಾಗಿ ನಿಂತೇನೆ ಈಗ ಅದಕ್ಕೆ ಮೋಮೈ ಆ ಜಗತ್ತಾಗಲಿ ಈ ಜೀವ ಆಗಲಿ ಈ ಈಶ್ವರ ಆಗಲಿ ಮೋಮೈ ಮಿಥ್ಯಾ ಎಲ್ಲ ಸುಳ್ಳು ಯಾರಿಲ್ಲ ಅಹಂ ಬ್ರಹ್ಮಾಸ್ಮಿ ನಾನೊಬ್ಬನೇ ಒಬ್ಬನೇ ಮಂಜುನಾಥ ಒಬ್ಬನೇ ಆ ರೀತಿ ಗಾಳಿ ಏನಾಗತ್ತೆ ಆದ್ರಿಂದ ಏನ್ ಹೇಳಿದ್ರೆ ಅಂದ್ರೆ ಇಟೋತನ ಯಾರು ವರ್ಣ ಮಾಡ್ಲಕತ್ತೇವಿ ಇದ್ರ ಅಧ್ಯಾರೋಪ ಮಾಡಿ ಮುಂದೆ ಅಪವಾದ ಮಾಡೋರು ಅದೇವಿ ಸೂಕ್ಷ್ಮ ಶಾಸ್ತ್ರ ಇಲ್ಲಿ ತನಕ ಹೋಗುವುದು ಕೆಲವರು ಈಶ್ವರನನ್ನು ಗಚ್ಚಿ ನಂಬಿ ಗೊತ್ತಾರ ದೊಡ್ಡ ದೊಡ್ಡ ಮಾತುಗಳು ಅಂತೇಳಿ ವಿಚಾರ ಸಾಗರ ಅಂದ್ರೆ ಒಳ್ಳೆ ಮಾತು ಯಾಕ ಈಶ್ವರನ ಸುಳ್ಳು ಮಾಡಿಬಿಟ್ಟು ಹಿಂಗ ಅಂದ್ರ ಇದ್ದದ್ದು ಏನು ಮರ್ಮ ಇದರಲ್ಲಿ ಏನ್ ಮರ್ಮ ಐತೆ ಅದನ್ನ ನಿಮ್ಗೆ ಕೇಳಿಸ್ತೀವಿ ನಾವು
ಆದ್ದರಿಂದ ಕಿಂತು ವ್ಯಾಪಕ ಹೇಗೆ ಇಲ್ಲಿ ಇನ್ನೊಂದು ಬಂದದ ಕಿಂತು ವ್ಯಾಪಕ ಬಂದದಿಲ್ಲ ಇಲ್ಲಿ 374ನೇ ಅಂಕದ ಮ್ಯಾಲೆ ವ್ಯಾಪಕ ಐತಿ ಹೌದಿಲ್ಲ ಮತ್ ಬ್ರಹ್ಮ ಹೆಂಗೈತಿ ಮತ್ ಯಾರು ಉದಯ ಮಾಡಿ ಹೌದಿಲ್ಲ ಇದು ಈಶ್ವರನು ವ್ಯಾಪಕ ಆದ ಬ್ರಹ್ಮನು ವ್ಯಾಪಕ ಅಂತ ಹೇಳಲ್ಪಡ್ತೈತಿ ಮತ್ ಇದಕ್ ಏನು ಅಂದ್ರ ಮತ್ತ ಈ ಈಶ್ವರಗ ಏನಂತ ನಾವು ಕರಿಬೇಕು ಯಾರು ಹೆಸರು ಅಂತ ಅವನು ವ್ಯಾಪಕ ಇವನು ವ್ಯಾಪಕ ಆದ್ದರಿಂದ ಈ ಈಶ್ವರನಿಗೆ ಆಪೇಕ್ಷಿತ ವ್ಯಾಪಕನ ಬೇಕು ಬ್ರಹ್ಮಕ್ಕ ನಿರಪೇಕ್ಷಕ ವ್ಯಾಪಕ ಶಾಸ್ತ್ರ ನಿರ್ಣಯ ಮಾಡಿದೆ ನೀವು ಎಂದೂ ಕೇಳಲಾರದು ಈ ರೀತಿ ಇದನ್ನ ಸೂಕ್ಷ್ಮ ರೂಪದಿಂದ ತಿಳಿಸಿ ಆದ್ದರಿಂದ ಈಶ್ವರ್ಗೆ ಏನ್ಬೇಕು ಇಲ್ಲಿ ವ್ಯಾಪಕ ಅಂತ ಬರ್ದಾರ ಮತ್ತ ಇಲ್ಲಿ ಗಡಬಡಕಂತಾರ ಇವನು ವ್ಯಾಪಕ ನಾವು ಮೊದಲೇ ಹೇಳಿ ಸೃಷ್ಟಿಕರ್ತ ಈಶ್ವರನ ಬ್ಯಾರೆ ಪರಬ್ರಹ್ಮ ವಸ್ತುನೇ ಬ್ಯಾರೆ ಯಾಕಂದ್ರ ಈಶ್ವರನನ್ನ ನಾವು ಏನ್ ಮಾಡೇವಿ ಗುರುಮುಖದಿಂದ ಶಾಸ್ತ್ರ ಕೇಳಿ ಈ ಮಾಯಾ ಉಪಾಧಿಯಿಂದ ಕೂಡಿದ್ದನ್ನ ಪಾದತ್ಯಾಗ ಲಕ್ಷಣ ಮಾಡಿ ಈ ವಾಚ್ಯಾರ್ಥದ ಧರ್ಮಗಳನ್ನ ತ್ಯಾಗ ಮಾಡಿದ ಈಶ್ವರ ಹೋಗ್ಬಿಟ್ಟ ಆ ತತ್ವದ ಲಕ್ಷ್ಯವನ್ನು ಪರಬ್ರಹ್ಮ ಸತ್ಯವನ್ನ ಅದೇ ತಿಳ್ಕೊಂಡ್ಬಿಟ್ಟೆ ಆದ್ದರಿಂದ ಈಶ್ವರ ಅಲ್ಲೇ ಸುಳ್ಳಾಗಿರ್ತಾನೆ ಅದಕ್ಕಾಗಿ ವ್ಯಾಪಕ ಅಂದ್ರ ಆ ಈಶ್ವರ ವ್ಯಾಪಕ ಅವ ಜಗತ್ತನ್ನು ಉಡ್ಸ್ಯಾನ ಜಗತ್ತಿನ ತುಂಬ ಅದ ಈ ಜಗತ್ತಾಗಲಿ ಈಶ್ವರ ಆಗಲಿ ಎಲ್ಲ ಅವು ಇವು ಎಟ್ಟದ ಶರೀರ ವಿಷಯ ತಿಳ್ಕಿನಿ ಆಯ್ತ ಶರೀರ ವಿಷಯ ಹಿಂದಿಯೊಳಗ ಶರೀರ ವಿಷಯ ತಿಳ್ಕಿನಿ ಅಂದ ನಾನು ಶಾಸ್ತ್ರ ಕೇಳಿದ್ದು ಹಿಂದಿ ಒಳಗೆ ಅಲ್ಲಿ ಹೋಗಿ ಕೇಳಿದ 2 ವರ್ಷ ಅಲ್ಲಿದ್ ಕೇಳಿದ ಶರೀರ ವಿಷಯ ತಿಳ್ಕಿನ ಅಂದ್ರ ಈ ನನ್ನ ಬೆಳ್ಳಲ್ಲಿ ಇದೊಂದು ಕಪ್ಪು ಕಲೆ ಐತಿಲ್ಲಿ ಕಪ್ಪು ಕಲೆ ಅದಕ್ಕ ಆಡು ಭಾಷೆಯಲ್ಲಿ ಗೆಳತಿ ಅಂತಾರೆ ಗೆಳತಿ ಅಂದ್ರೆ ಆ ಗೆಳತಿಗೆ ಹೋಗಿ ಆ ಕಪ್ಪು ಕಲೆ ಇಂಥ ದೊಡ್ಡ ಶರೀರದಲ್ಲಿ ಎಷ್ಟು ಕಪ್ಪು ಕಲೆ ಇಲ್ಲೈತಿ ಅಷ್ಟೇ ಆ ಈಶ್ವರ ಮಾಯ ಏಕಾಂಶೇನ ಸ್ಥಿತೋ ಜಗತ್ ಆದ್ದರಿಂದ ಮತ್ತೆ ಈ ದೃಷ್ಟಿಯಿಂದ ಜಗತ್ತಿನ ತುಂಬಾ ಇರ್ಬೋದು ನಿಮಗೆ ಎಲ್ಲಿ ತನ ಗೊತ್ತಂದ್ರ ಜಗತ್ತಲ್ಲ ಬಾಳ ಅಂದ್ರೆ ಬ್ರಹ್ಮಾಂಡ ಮುಗಿತ ನಿಮ್ಮ ಬುದ್ಧಿ ಮುಂದೆ ಹೋಗುದಿಲ್ಲ ಅಲ್ಲಿ ತನ ಐತಿ ಸೀಮಾ ಹೌದಲ್ಲ ಆಗ್ತ ತನಕ ನೀವಾದ ಆದ್ರಿಂದ ವ್ಯಾಪಕ ಅಲ್ಲ ಅವ ನಿಗಮವ ಅನಂತಮೆಂದು ಅಳೆಯುವುದರಿಂದ ಅವ ಬಗೆಗೋರದಿಹುದರಿಂದೇ ಅಗಣಿತ ನಾನು ಅಂತ ನೋಡ್ರಿ ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪ ಅಂತ ಜ್ಞಾನದಲ್ಲಿ ನೋಡ್ರಿ
ಹೀಗೆ ನೆಲೂರು ಶಾಸ್ತ್ರ ಮಾಡ್ತೀನಿ. ಎಲ್ಲ ಆಯ್ತು. ಆದ್ದರಿಂದ ಇಲ್ಲಿ ವ್ಯಾಪಕ ಶಬ್ದ ಬಂದದ್ದು ಈಶ್ವರನಿಗೆ ವ್ಯಾಪಕ ಅಂತ ಹೇಳಿದ್ದು ಆಪೇಕ್ಷಿಕ ವ್ಯಾಪಕ ತಿಳ್ಕೋಬೇಕು. ಬ್ರಹ್ಮ ಆದ್ರೆ ತಾನೇ ತನ್ನೋಡು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪ ಅಂತ ಹೇಳ್ಯಾರ. ಅಖಂಡ ಖಂಡ ಇಲ್ಲೇನೋ ಇಲ್ಲ. ಈಶ್ವರನಿಗೆ ಖಂಡ ಇದೆ. ಜಗತ್ತಿನ ತುಂಬಾ ಜಗತ್ತೈತಿ ಅಲ್ಲಿಂತನ ಜಗತ್ತೈತಿ, ಈಶ್ವರದನ, ಮಾಯಾ ಐತಿ, ಈಶ್ವರದನ, ಅವಿಲ್ಲ ಇವನು. ಆದ್ರಿಂದ ವಿಚಾರ ಸಾಗರಕಾರರು ಜಾ ಕೃಪಾಲು ಸರ್ವಜ್ಞಕೋ ಯಥಾರ್ಥ ಮುನಿ ಜಾ ತಾಕು ಹೋತ ಉಪಾಧಿ. ಆ ಈಶ್ವರ ಮಾಯಾ ಉಪಾಧಿಯಿಂದ ಕೂಡಿದ್ದರಿಂದ ಮೋಮೈ ಮಿಥ್ಯಾವ. ಆ ಈಶ್ವರನು ಕೂಡ ಸುಳ್ಳಾಗುತ್ತಾನೆ. ಅವನ್ ದಾಟೋಕೆನ್ನ ಅವನ ಅಪ್ಪಂತಾನ ಹೋಗ್ತೇನೆ. ಈಶ್ವರನ ಅಪ್ಪ ಪರಬ್ರಹ್ಮ. ಅದಕ್ಕೆ ವ್ಯಾಪಕ ಶಬ್ದ ಆಪೇಕ್ಷಿಕ ವ್ಯಾಪಕ. ಈಶ್ವರ ಬ್ರಹ್ಮ ನಿರಪೇಕ್ಷಿಕ ವ್ಯಾಪಕ. ಯಾ ಐತಿ ನಿತ್ಯ. ಇದೇ ಕಾರಣದಿಂದ ನಾವು ನಿತ್ಯ ಅಂದ್ರೂ ಆಪೇಕ್ಷಕ ನಿತ್ಯ. ಎಷ್ಟು ಸೂಕ್ಷ್ಮ ಶಾಸ್ತ್ರ ಇವು. ಈಶ್ವರನಿಗೆ ವ್ಯಾಪಕ ಅಂದದ್ದು ನಿತ್ಯ ಅಂದದ್ದು ವಿಚಾರ ಸಾಗರ ಸುರುಗಿ ಬಂದಾಗ ಇಲ್ಲಿ ಕೆಲವು ಜನ ಮಾತಾಡಿದ್ರು. 20 ಸಲ ಕೇಳಿ ವಿಚಾರ ಸಾಗರ. ಈಗ ಮತ್ ವಿಚಾರ ಸಾಗರ ಇಲ್ಲಂತ ನಾಯಿದ್ದಿಲ್ಲ. ನಾನು ಶಿವಪ್ಪ ಹುಡುಗಿದ್ದ ಅವ ನಾ ರೂಮ್ ಬಾರ ಅವ್ರು ಹಿಂಗ್ ಆಗ್ತಿದ್ದೇನ್ರಿ ಅಂತ. ಏನ್ ಆಗ್ತಿದ್ರು ಇವರು ಸಾಮಾನ್ಯಂದ್ರು. ಅವರು ಏನ್ ನಾಳೆ ಬೆಳಿಗ್ಗೆ ಸದಿ ಮಾಡಿ ಬಂದಿವೆ. ನಾಳೆ ಬೆಳಿಗ್ಗೆ ಸಹಜಾನಂದ್ರು ನೀವು ಮುಂಜಾನೆ 7:30 ಹೇಳ್ರಿ. ಏನ್ ಹೇಳಿದೆ ವಿಚಾರ ಸಾಗರ. ಆಯ್ತು ನಾವ್ ಆ ಹುಡುಗಿಲ್ಲೇ ಕೂತಿದ್ರು. ಕೂತವ್ರೆಲ್ಲ ಏನ್ ಮಾತಾಡ ಮತ್ ವಿಚಾರ ಸಾಗರ ಹೇಳುದ. 20 ಸಲ ಕೇಳಿ ವಿಚಾರ ಸಾಗರ. ವರ್ಷ ಐತೆ ಕೇಳಿ ಬರೇ ವಿಚಾರ ಸಾಗರ ಏನ್ ಸಲ ಕೇಳೋ ಹೆಂಗ ಅಂದ್ರಿ ಅಂತ ನನಗೆ ಹೇಳ. ನಾ ಏನ್ ಮಾಡಿದ್ದೆ. ಟ್ರಸ್ಟ್ ಕಮಿಟಿ ಅವರು ವಿಚಾರ ಸಾಗರ ಹೇಳ್ತಾರೆ ಹೇಳಂತ. ಮತ್ ನಾವ್ ವಿಚಾರ ಅವ್ರು ಹೇಳಿದ್ರೆ ಕೇಳ್ಬೇಕಲ್ಲ ನಾವು. ಹೌದ? ಆದ್ರೂ ಆ ಹುಡುಗಿಗೆ ಹೇಳಿದೆ 2 ಸಲ ಕೇಳಿ. ಮುಂಜಾನೆ ಚಾಂದಿಕ ಅದು ಒಂದ ದಿನ ಕೇಳಿ ಅವ್ರ ಈ ಭ್ರಮೆ ಹೋಗ್ಬೇಕು ಅಂತ ಹೇಳ್ದೆ. ಹಿಂದಿಗಡೆ 2 ದಿನ ಶಾಸ್ತ್ರ ನಡೀತು. ಒಟ್ರು ಬಂದ ನಮ್ಮ ರೂಮ್ ಮುಂದೆ ಕೊಟ್ಟು ಕೇಳ ಅವರು ಕಮಿಟಿ ಅವರು ಎಲ್ಲಾರು ಬಂದು ನಮ್ಮ ರೂಮ್ ಮುಂದೆ ಕೊಟ್ಟು ಯಾಕೆ ಬಂದಿರಿ ಇವ್ರು ಎಲ್ಲರೂ ನಿಮ್ಮನ್ನ ಕಾಯಂ ಇಲ್ಲೇ ಇಟ್ಕೋ ಅಲ್ಲಾಗತ್ತಾರ. ನಾ ಜಮಖಂಡ್ಯಾಗ ಇರ್ತೇನೆ. ಮಠ ಐತಿ, 15 ಮಠಗಳದಾವ. 10,000 ಶಿಷ್ಯರದ ಎಲ್ಲೇ ಹೋಗುದು
ಶಿಷ್ಯರ ಕಡೆಗೇನು ಹೋಗೋದಿಲ್ಲ, ಮಠದ ಕಡೆಗೇನು ಹೋಗ್ತಾರ. ಒಬ್ಬನೇ ಏಕಾಂತ ಇರ್ತೇನೆ. ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅನುಭವಿಸುವುದು ನನ್ನ ಇಚ್ಛಾ ಐತಿ. ಆದ್ರಿಂದ ನನ್ನ ಮಠಕ್ಕೆ ಹೋಗಂಗಿಲ್ಲ. ಈಗ ಅಲ್ಲಿ ಎಲ್ಲಿ ಬಂತು, ಈಗ ಅಲ್ಲೇ ಇರುವಂದ್ರೆ ಹಂಗ ಏಕಾಂತ ಬೇಕಾಗೈತೆ ನನಗ. ಮತ್ತು ಈಗ ಮನೆತನ 8 ವರ್ಷ ಬಿಡದ ಬಾಗಲಕೋಟ್, ಗೋಕಾಕ್ ಮತ್ ಹಿಂಗೆಲ್ಲ ದೇವ್ರಿಪ್ಪರ್ಗಿ, ಬೀದರ್ದಿಂದ ಸಹಿತ ಬಂದ್ರು. ಇಷ್ಟೆಲ್ಲರಿಗಿ 8 ವರ್ಷ ಹೇಳ್ಕೊತ್ ಬಂದೆ. ಈಗ ಇಲ್ಲಿ ಬರೋದ್ಕಿಂತ 1 ದಿನ ಮಾಡಲ್ಲ. ಆ ಉತ್ತಿ ರತ್ನಾವಳಿ ಅಂತ ವಿಚಾರ ಸಾಗರದ ಅಂತ್ಯದಲ್ಲಿ ಬರ್ತೈತಿ. ಅದನ್ನ ಹೇಳಿದೆ. ನಾ ಜೀವನದೊಳಗೆ ಶಾಸ್ತ್ರ ಹೇಳಂಗಿಲ್ಲ. ಇಲ್ಲೇ ನಿಮಗ್ ಸ್ಟಾಪ್ ಅಂತ ಹೇಳಿದೆ. ಮರುದಿನ ಫೋನ್ ಹುಬ್ಬಳ್ಳಿಗೆ ಶಾಸ್ತ್ರ ಹೇಳ. ನಾ ಇಲ್ಲಿ 3 ತಿಂಗಳ ಶಾಸ್ತ್ರ ಈ 6ನೇ ತರಂಗ ತನಕ ಹೇಳಿದ್ದೆ. ಮತ್ತೆ ಹೇಳಿ ಹೋಗುವಾಗ ಇಲ್ಲಿ 100 ಮಂದಿ, ಎಷ್ಟೋ ಮಂದಿ ಅದ ಶಾಸ್ತ್ರ ವಿಚಾರ ಸಾಗರ ಹೇಳೋರು. ಅವ್ರ ಕಡೆಯಿಂದ ಹೇಳಿ ಮುಗಿಸ್ಕೊಳಿ. ನಾ ಬರೀ ಏಕಾಂತದಲ್ಲಿ ಇರೋದು ನನ್ನ ಅಪೇಕ್ಷೆ. ಬ್ರಹ್ಮಾನಂದದಲ್ಲೇ ಇರ್ಬೇಕು. ಶಿವಪುತ್ರ ಸ್ವಾಮಿಗಳು ಪೇಪರ್ ಮೆಂಟ್ ನಾಲಿಗೆ ಮೇಲೆ ಇಟ್ಟು ಚೀಪ್ತಾ ಹೋದಾಗ ಅದರ ಅನುಭವಕ್ಕೆ ಬರ್ತೈತಿ ರುಚಿ. ಹಂಗ ವೃತ್ತಿ ಬ್ರಹ್ಮಾಕಾರ ಮಾಡಿ ಏಕಾಂತದಲ್ಲಿದ್ರ ಸತ್ತ ಮೇಲಾಗೋ ಮೋಕ್ಷ ಸುಖ ಈಗ ಅನುಭವಿಸ್ಲಿಕ್ಕೆ ಬರುತ್ತದೆ. ಆದ್ದರಿಂದ ಆ ಪ್ರಪಂಚ ಬಿಡ್ಬೇಕು, ಮಠ ಬಿಡ್ಬೇಕು, ಶಾಸ್ತ್ರನೂ ಬಿಡ್ಬೇಕು. ಬರೇ ಅದೇ ತಾನೇ ತಾನಾಗಿರ್ಬೇಕು. ಅವಾಗ ಆಗ್ತೈತಿ ಅಂತ ಹೇಳಿದ್ರು. ವಯಸ್ಸು ಎಂಡಿಂಗ್ ಬಂದೈತಿ. ಅಷ್ಟರೊಳಗೆ ಆ ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನ ಅನುಭವಿಸಬೇಕು. ನಿರಂತರ ದ್ವಿತೀಯಾರ್ಥ ಮನನಶೀಲತ್ವ ಮುನಿ, ಅದೇ ಆನಂದದಲ್ಲಿ ನಾ ಇರಬೇಕು ಅಂತ ನಾನು ಇಚ್ಛಾ ಇದ್ದೀನಿ. ಆದ್ದರಿಂದ ಇನ್ನ ಶಾಸ್ತ್ರದಲ್ಲಿ ಅದಕ್ಕೆ ದೃಷ್ಟಾಂತ ಯುಕ್ತಿ ಅವು ಎಲ್ಲ ವಿಚಾರ ಮಾಡಿ ಇದ್ರಾಗ ಟೈಮ್ ಹೋಗ್ಬಿಡ್ತೇವೆ. ಮತ್ ನಾ ಹಂಗ ಉಳ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಏನ್ ಹೇಳಾಗಿಲ್ಲ ಹೇಳಿದ್ದೆ. ಮರ್ದಿನ ಫೋನ್ ಆ ಕಾರಣ ಹೇಳಿದ್ರು. ನೀವು 3 ವರ್ಷ ಆಯ್ತು ನಾ ಹೇಳಿ ಎಲ್ಲಿ 3 ತಿಂಗಳು ಹೇಳೀನಿ. 3 ವರ್ಷ ನೀವ್ ಹೇಳ್ಕೊಂಡು ಮುಗಿಸ್ಕೊಂಡಿರ್ಬೇಕಂತ ನಾ ಹೇಳಿ ಕಳಿಕೆ. ಯಾಕಂದ್ರ ಹೆಚ್ಚು ಅಲ್ಲಿ ಇಲ್ಲಿ ಹೋಗೋದು ಹೇಳೋದು. ನಾ ಏಕಾಂತ ಪ್ರಿಯ. ಆದ್ದರಿಂದ ಆಗ ಅವರು ಆಗ ಹೇಳಿ ಅವಾಗ ಪ್ರಣವಾನಂದ್ರ ಬಂದಿದ್ರಿ. ಮತ್ ನೀವು ಎಲ್ಲಿಗೆ ಮುಗಿತೀರಿ, ಎಲ್ಲಿಗೆ ಬಿಟ್ಟಿರಿ? ನಾ ಹೇಳವನೇ ಈಗ 6ನೇ ತರಂಗ ಈ ನಂಬರ್ನಿಂದ ಬಿಟ್ಟೆ ಇಲ್ಲಿದೆ ಅಂತೇಳಿ ನಾನು ಹೋಗ್ಬಿಟ್ಟೆ. ಆದ್ರೂ ಕೇಳೋರ್ ತಯಾರಿ ಹೇಳೋರ್ ಬಂದಿದ್ದಾರೆ. ಅದೇ ಯುದ್ಧದ ಬಂದು ಏನ್ ಮಾಡಿದಾರ ಅಂತ ಹೇಳ್ತಾರೆ. ಇವತ್ತಿನ ವಿಷಯ ಇಲ್ಲಿ ವ್ಯಾಪಕತ್ವ ಬಂತು. ಮತ್ತೆ ಇವೆಲ್ಲ ಬಿಡಿಸ್ಬೇಕಲ್ಲ. ಮತ್ತ ಈಶ್ವರ ಪರಬ್ರಹ್ಮನಿಗೆ ಏನ್ ವ್ಯತ್ಯಾಸ ಹಿಂಗೆ. ಆದ್ರಿಂದ ನಿಮ್ಮ ಹೆಸರ ಮೇಲೆ ಕೂತ 3 ವರ್ಷ ಅರ್ಧ ಇದ್ದದ ಪೂರ ಮಾಡಿ ಎಲ್ಲಕ್ಕಿಂತ ಸಿದ್ಧಾಗುವುದು ಕ್ರಿಯೆ ಬೇಕು.
ಆದ್ದರಿಂದ ಆಯ್ತು ನಾ ಹೇಳೋದಿಲ್ಲ ನಂದಿದ್ದೆ ಆದ್ರೆ ಸಿದ್ಧಾರೂಢ ಸಲುವಾಗಿ ಅರ್ಧ ನಿಂತೈತಿ ಅಂದ್ರೆ ಅದನ್ನ ಪೂರ ಮಾಡೋಣ ಬಂದೆ ಹೆಚ್ಚಾನ ಎಲ್ಲಿ ಹೋಗುದು ನಾನು ಹಿಂದಿ ಒಳಗೆ ಹೇಳ್ತೀನಿ, ಮರಾಠಿ ಒಳಗೆ ಹೇಳ್ತೀನಿ, ಕನ್ನಡದೊಳಗೆ ಹೇಳ್ತೀನಿ, ಎಲ್ಲ ಗೋವಾದವ್ರು ಒಂದು ತೊಗೊಂಡ್ಬಿಡ್ತಾರೆ ಮರಾಠಿ ಹೇಳೋದಲ್ಲಿ, ಹಿಂದಿ ಒಳಗೆ ಅವ್ರು ಎಲ್ಲ ಬಿಟ್ಟಿದ್ದಾನೆ. ಅರ್ಥ ಆಗ್ತೇನೋ ನಾ ಕಡೆಗೆ ಟೋರ್ಸ್ ವಯಸ್ಸು ಹೋಗಿ ಸ್ವಲ್ಪ ಹೊಡೆದೈತಿ ಅದೇಂತ ಜೀವನ್ ಮುಕ್ತಿ ಆನಂದ ತುಂಬಾ ಬ್ರಹ್ಮಾನಂದದಲ್ಲಿ ಈ ಸುಳ್ಳಿಗೆ ಯಾಕೆ ಗಂಟು ಬೀಳ್ಬೇಕು ಯಾರ ಇಚ್ಛಾ ಐತಿ. ಆದ್ರಿಂದ ಮತ್ತೆ ಅದಕ್ಕ ಒಂದ ತಾಸ ಅಂತ ಹೇಳಿದ್ರೆ ಒಂದ್ ತಾಸ ಒಂದ್ ತಿಂಗಳ ಮುಂಜಾನೆ ಒಂದ್ ತಾಸ ತಂದ್ಕೊಂಡು ಒಂದ್ ತಿಂಗಳು ನೇಮ ಅವ್ರು ಹಾಕಿರ್ತಾರೆ. ಇಲ್ಲಿಂದ ನಾ ಬಂದಾಗ ಎಡ್ ಸಲ ಹೇಳ, ಯಾಕಂದ್ರೆ ನನಗೆ ಇನ್ನೇ ಹೇಳ್ಬೋದು ಕುಂದಿರ್ಬೇಕನ್ನೋದಿಲ್ಲ. ವಿದ್ಯಾ ಕೊಡೋದು ಕೊಟ್ಟು ಅಂತ ಎಡ್ಯಾಡ್ ತಾಸ 3 ತಿಂಗಳು ಹೇಳಿ ಒಂದು ತಿಂಗಳು. ಆದ್ರಿಂದ ಈಗಲೂ ಬರುವಾಗ ಆರಾಮಿಲ್ಲ, ಸ್ವಲ್ಪ ಶರೀರ ಕೆಲ ಎಂಡಿಂಗ್ ಬಂದದ ಮುಗಿಲಾಕ ಬಂದದ. ಆದ್ರೂ ಅದಕ್ಕ ಒಂದ್ ತಾಸ ಒಂದ ತಾಸ ಹೇಳ್ತೀವಿ ಅಂತ ಇಲ್ಲಿ ಬಂದ ಮೇಲೆ ಒಮ್ಮೆ 2 ತಾಸು ಹೇಳೋದು ಆದ್ರೆ ಅದಕ್ಕಾಗಿ ಅದಕ್ಕಾಗಿ ಎಲ್ಲಿ ಅಂದ್ರೆ ಏನ್ ಹೇಳ್ತಾ ಆದ್ಮೇಲೆ ನಾ ಮತ್ತೆ ತಿರ್ಗಿ ಬರೋದ್ರಿಂದ ವಿದ್ಯಾ ಒಮ್ಮೆ ಕೊಟ್ಟು ತರಬೇಕು, ಉಳಿಲಾರ್ದಂಗ ಹೇಳಬೇಕು. ಅದೂ ಇಲ್ಲ, ಬಡ 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 ಕಾಲೇಜ್ದಾಗ ಲೆಕ್ಚರ್ ಮಾಡ, ನೀ ತಿಳ್ಕೊಳಕ ಬಿಡು, ಲೆಕ್ಚರ್ ಮಾಡಿ ಹೇಳೋದು 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 ಹೇಳು, ಟೈಮ್ ಮುಗಿತು ನಡೆದಿಲ್ಲ. ಹಿಂಗೆಲ್ಲ ತಿಳಿಸಲಾಕ ಬಂದೇನಿ, ನೀವು ತಿಳ್ಕೊಲಾಕ ಬಂದೀರಿ, ಪ್ರಯೋಜನ ಆಗ್ಬೇಕಲ್ಲ ಅಂತೇಳಿ ಸಾವುಕಾರ ತಿಳಿಸ್ಕೊಂಡ ನಡೆದ. ಹೇಗ್ರಿ ಈಗ ಎಲ್ಲಿಗೆ ಬಂದಿತ್ತು? 374 374 ಈಶ್ವರ್ ಇಲ್ಲಿಗೆ ಇರ್ಲಿಲ್ಲ ಹೌದ? ಈಗ 374ನೇ ಅಂಕಕ್ಕ ಒಂದು ನಿಂತಿದೆ. ಇಲ್ಲಿ ईश्वर और जीव का स्वरूप से भेद नहीं. ಇದಕ್ಕೆ ವೇದಾಂತದಲ್ಲಿ ವಿಷಯ ಅನ್ನುತ್ತಾರೆ. ಜೀವ ಬ್ರಹ್ಮರ ಏಕತ್ವ ವಿಷಯ ಅಂತ ಹೇಳ್ತೇನೆ. ಆದ್ದರಿಂದ ಎಲ್ಲರೂ 374ನೇ ಅಂಕದಿಂದ ಮತ್ತೆ ಸಾಯಂಕಾಲ ಭೇಟಿಯಾಗೋಣ. जय मंगलम जय पूर्णमद पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. गुरु